ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Welcomes you to all for today online classes. Dear student, in the last class we'll discussed about hydraulics symbols. ಇಂದಿನ ತರಗತಿಯಲ್ಲಿ ನಾವು ಹೈಡ್ರಾಲಿಕ್ಸ್ ಮತ್ತೆ ನ್ಯೂಮ್ಯಾಟಿಕ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ತರಗತಿಗಳನ್ನ ತೆಗೆದುಕೊಂಡಿದ್ದೀವಿ ಮಕ್ಕಳೇ. ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ದಿನ 10ನೇ ತರಗತಿಯನ್ನ ನಿಮಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 10ನೇ ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇನ್ ದಿಸ್ ಕ್ಲಾಸ್ we will discuss hydraulic oil functions and properties. ಹೈಡ್ರಾಲಿಕ್ ತೈಲ ಕಾರ್ಯಗಳು ಮತ್ತು ಅದರ ಗುಣಲಕ್ಷಣಗಳನ್ನ ಈ ತರಗತಿಯಲ್ಲಿ ವಿಶೇಷವಾಗಿ ಚರ್ಚೆಯನ್ನ ಮಾಡೋಣ ಮಕ್ಕಳೇ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್, ವಾಟ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ಯು ನೋ? ಏನು ತಿಳ್ಕೋಬೇಕು ಈ ತರಗತಿಯಲ್ಲಿ? ಹೈಡ್ರಾಲಿಕ್ ಆಯಿಲ್ ಫಂಕ್ಷನ್ಸ್ ಅಂಡ್ ಪ್ರಾಪರ್ಟೀಸ್, ಹೈಡ್ರಾಲಿಕ್ ತೈಲದ ಕಾರ್ಯ ಮತ್ತು ಗುಣಲಕ್ಷಣಗಳನ್ನ ನಾವು ತಿಳ್ಕೊಳ್ಬೇಕು. ಟೈಪ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್, ಹೈಡ್ರಾಲಿಕ್ ದ್ರವದ ವಿಧಗಳನ್ನ ನಾವು ತಿಳ್ಕೋಬೇಕು. ಎನ್ವೈರನ್ಮೆಂಟಲ್ ಅಕ್ಸೆಪ್ಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್ಸ್, EAHF ಅಂತ ಕರಿತೀವಿ. ಪರಿಸರ ಸ್ವೀಕಾರಾರ್ಹ ಹೈಡ್ರಾಲಿಕ್ ದ್ರವಗಳು, EAHF ಅಂದ್ರೆ ಇದರ ಬಗ್ಗೆ ನಾವು ತಿಳ್ಕೋಬೇಕು. ಕಂಟ್ರೋಲಿಂಗ್ ಆಫ್ ಕಂಟಾಮಿನೇಷನ್ಸ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ಸ್, ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಮಾಲಿನ್ಯವನ್ನ ಯಾವ ರೀತಿ ನಿಯಂತ್ರಣವನ್ನ ಮಾಡಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ನಾವು ನೋಡೋಣ. ಈ ಮುಖ್ಯವಾಗಿ 4 ಪಾಯಿಂಟ್ಗಳನ್ನ, ಅಂಶಗಳನ್ನ ಈ ತರಗತಿಯಲ್ಲಿ ಮಕ್ಕಳೇ ಚರ್ಚೆ ಮಾಡ್ತಾ ಹೋಗೋಣ. Now let us come to the hydraulic oil functions and properties. ಹೈಡ್ರಾಲಿಕ್ ತೈಲ, ಹೈಡ್ರಾಲಿಕ್ ದ್ರವದ ಕಾರ್ಯಗಳು ಮತ್ತು ಗುಣಲಕ್ಷಣಗಳು ಏನು? The primary functions of hydraulic fluid is to convey power in use. However, there are other important functions of hydraulic fluid such as productions of the hydraulic machine components also. Okay? ಹೈಡ್ರಾಲಿಕ್ ದ್ರವದ ಪ್ರಾಥಮಿಕ ಕಾರ್ಯವೇನೆಂದ್ರೆ ಟು ಕನ್ವೆ ಫ್ಲವರ್, ಅಂದ್ರೆ ಎನರ್ಜಿಯನ್ನ, ಶಕ್ತಿಯನ್ನ ತಿಳಿಸುವುದು, ಶಕ್ತಿಯ ಬಗ್ಗೆ ಹೇಳ್ತಕ್ಕಂಥದ್ದು. ಅದ್ಯಾಗೋ ಬಳಕೆಯಲ್ಲಿ ಹೈಡ್ರಾಲಿಕ್ ಫ್ಲೂಯಿಡ್ ನ, ದ್ರವದ ಇತರ ಪ್ರಮುಖ ಕಾರ್ಯಗಳು ಸಹ ಇವೆ. ಅವುಗಳಲ್ಲಿ ಮುಖ್ಯವಾಗಿ ಹೈಡ್ರಾಲಿಕ್ ಯಂತ್ರವನ್ನ, ಹೈಡ್ರಾಲಿಕ್ ಘಟಕವನ್ನ, ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ರಕ್ಷಣೆಯನ್ನ ಮಾಡತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದ ಘಟ್ಟ ಆಗಿರುತ್ತೆ. The table below lists the major functions of hydraulic fluids and the properties of fluid that affect its stability to perform the functions. ಮಕ್ಕಳೇ, ನಿಮ್ಗೆ ಈ ಕೆಳಗೆ ಒಂದು ಕೋಷ್ಟಕವನ್ನು ನಾನು ನೀಡ್ತಾ ಹೋಗ್ತೀನಿ. ಇದರಲ್ಲಿ ಹೈಡ್ರಾಲಿಕ್ ದ್ರವದ ಪ್ರಮುಖ ಕಾರ್ಯಗಳು ಮತ್ತು ಆ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವ ದ್ರವದ ಗುಣಲಕ್ಷಣಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ ಮಕ್ಕಳೇ. Now let us come to the hydraulic oil functions and properties. ಹೈಡ್ರಾಲಿಕ್ ತೈಲ ಕಾರ್ಯಗಳು ಮತ್ತು ಗುಣಲಕ್ಷಣಗಳ ಒಂದು ಕೋಷ್ಟಕವನ್ನ, ಪಟ್ಟಿಯನ್ನ, ಟೇಬಲ್ ಅನ್ನ ಈಗ ನಾವು ಗಮನಿಸೋಣ ಮಕ್ಕಳೇ. ಮೊದಲನೇದಾಗಿ ಒಂದ್ ಕಡೆ ನಾನು ಕಾರ್ಯಗಳನ್ನ ತೆಗೆದುಕೊಳ್ತೀನಿ, ಫಂಕ್ಷನ್ಸ್, ಮತ್ತೊಂದು ಬದಿಯಲ್ಲಿ ಅದರ ಗುಣಲಕ್ಷಣಗಳನ್ನ ಹೇಳ್ತಾ ಹೋಗ್ತೀನಿ. ಇವೆರಡನ್ನು ಒಟ್ಟೊಟ್ಟಿಗೆ ನಾವು ಅವಲೋಕನವನ್ನ ಮಾಡ್ತಾ ಹೋಗೋಣ. ಮೊದಲನೇ ಕಾರ್ಯ, the hydraulic oil is a medium for power transfer and control. ಅಂದ್ರೆ ಈ ಹೈಡ್ರಾಲಿಕ್ ತೈಲ ಏನಿದೆ, ದ್ರವ ಏನಿದೆ, ಇದು ಒಂದು ಮಾಧ್ಯಮ, ವಿದ್ಯುತ್ ವರ್ಗಾವಣೆ ಮತ್ತು ನಿಯಂತ್ರಣಕ್ಕಾಗಿ ನಾವು ಬಳಸ್ತೀವಿ. ಹೈಡ್ರಾಲಿಕ್ ಆಯಿಲ್ ನ ಇಟ್ ಇಸ್ ಎ ಮೀಡಿಯಾ, ಮಾಧ್ಯಮ, ಸೇತು. ಯಾತಕ್ಕೆ? ಪವರ್ ಟ್ರಾನ್ಸ್ಫರ್, ವಿದ್ಯುತ್ ವರ್ಗಾವಣೆ, ಅಂಡ್ ಆಲ್ಸೋ ಟು ಕಂಟ್ರೋಲ್, ನಿಯಂತ್ರಣಕ್ಕಾಗಿ. ಮೊದಲನೇ ಕಾರ್ಯ ಮಕ್ಕಳೇ. ಒಂದೆರಡು ಗುಣಲಕ್ಷಣಗಳನ್ನ ನೋಡೋಣ. ಇಟ್ ಇಸ್ ಎ ನಾನ್ ಕಂಪ್ರೆನ್ಸಿಬಲ್ ಅಂಡ್ ಹೈ ಬಲ್ಕ್ ಮಾಡ್ಯುಲಸ್, ಫಾಸ್ಟ್ ಏರ್ ರಿಲೀಸ್
ಲೋ ಫೋಮಿಂಗ್ ಟೆಂಡೆನ್ಸಿ, ಲೋ ವಾಲಟಾಲಿಟಿ. ಅಂದ್ರೆ ಮಕ್ಕಳೇ, ನಾನ್ ಕಂಪ್ರೆಸಿಬಲ್ ಅಂದ್ರೆ ಇದು ಸಂಕುಚಿತಗೊಳ್ಳಲ್ಲ. ದಟ್ ಇಸ್ ಕಾಲ್ಡ್ ನಾನ್ ಕಂಪ್ರೆಸಿಬಲ್. ಫಾಸ್ಟ್ ಏರ್ ರಿಲೀಸ್, ವೇಗದ ಗಾಳಿ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು. ಫೋಮಿಂಗ್ ಇಲ್ಲ, ಕಡಿಮೆ ಫೋಮಿಂಗ್ ಪ್ರವೃತ್ತಿ. ಅಂಡ್ ಆಲ್ಸೋ ಲೋ ವೈಟಾಲಿಟಿ, ಅಂದ್ರೆ ಕಡಿಮೆ ಚಂಚಲತೆಯನ್ನ ಹೊಂದಿರತಕ್ಕಂಥ ಗುಣಲಕ್ಷಣವನ್ನ ಈ ಹೈಡ್ರಾಲಿಕ್ ತೈಲ ಹೊಂದಿದೆ. ಎರಡನೇ ಕಾರ್ಯವನ್ನು ನೋಡೋಣ ಮಕ್ಕಳೇ. ಇನ್ ದಿಸ್ ಮೀಡಿಯಾ ಫಾರ್ ಹೀಟ್ ಟ್ರಾನ್ಸ್ಫರ್, ಹೈಡ್ರಾಲಿಕ್ ತೈಲ ಶಾಖ ವರ್ಗಾವಣೆ ಮಾಧ್ಯಮವಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಗುಣಲ ಪ್ರಾಪರ್ಟೀಸ್ ಅನ್ನು ನೋಡೋಣ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಟ್ ಇಸ್ ಎ ಗುಡ್ ಥರ್ಮಲ್ ಕೆಪಾಸಿಟಿ ಅಂಡ್ ಕಂಡಕ್ಟಿವಿಟಿ. ಅಂದರೆ ಗುಣಲಕ್ಷಣಗಳಲ್ಲಿ ಹೈಡ್ರಾಲಿಕ್ ತೈಲ ಏನಿದೆ, ಇದು ಉತ್ತಮ ಉಷ್ಣ ಸಾಮರ್ಥ್ಯ ಮತ್ತು ವಾಹಕತೆಯನ್ನು ಹೊಂದಿದೆ. ಅಂದರೆ ಗುಡ್ ಥರ್ಮಲ್ ಕೆಪಾಸಿಟಿ ಅಂಡ್ ಆಸ್ ವೆಲ್ ಆಸ್ ಕಂಡಕ್ಟಿವಿಟಿ. ಸೊ ಮೂರನೇ ಕಾರ್ಯವನ್ನು ನೋಡೋಣ, ಗುಣಲಕ್ಷಣಗಳನ್ನ ನೋಡೋಣ. ಸೀಲಿಂಗ್ ಮಾಧ್ಯಮ, ಸೀಲಿಂಗ್ ಮೀಡಿಯಂ ಅಂತ ಕರಿತೀವಿ ಮಕ್ಕಳೇ. ಹೈಡ್ರಾಲಿಕ್ ತೈಲ ಒಂದು ಉತ್ತಮವಾದ ಸೀಲಿಂಗ್ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಅದರ ಗುಣಲಕ್ಷಣ ಅಡ್ವೊಕೇಟ್ ವಿಸ್ಕೋಸಿಟಿ ಅಂಡ್ ವಿಸ್ಕೋಸಿಟಿ ಇಂಡೆಕ್ಸ್ ಅಂಡ್ ಸಿಎಸ್ ಸ್ಟೆಬಿಲಿಟಿ ಅಂತ ಕರಿತೀವಿ ಮಕ್ಕಳೇ. ಅಂದರೆ ಸಾಕಷ್ಟು ಸ್ನಿಗ್ಧತೆ ಮತ್ತು ಸ್ನಿಗ್ಧತೆ ಸೂಚ್ಯಾಂಕ ಬರಿಯ ಸ್ಥಿರತೆ, ಸಿಯರ್ ಸ್ಟೆಬಿಲಿಟಿ ಅಂತ ನಾವು ಕರಿತೀವಿ. ಈ ಒಂದು ಗುಣಲಕ್ಷಣಗಳನ್ನ ಈ ಒಂದು ಹೈಡ್ರಾಲಿಕ್ ಆಯಿಲ್ ಹೊಂದಿದೆ. ಸೊ ಮುಂದಿನ ಕಾರ್ಯವನ್ನು ನೋಡೋಣ ಮಕ್ಕಳೇ. ಸೊ ಇಲ್ಲಿ ಇಟ್ ಇಸ್ ಎ ಲೂಬ್ರಿಕೆಂಟ್. ಹೈಡ್ರಾಲಿಕ್ ಆಯಿಲ್ ಇಸ್ ವರ್ಕ್ ಆಸ್ ಎ ಲೂಬ್ರಿಕೆಂಟ್. ಸೊ ಅದರ ಗುಣಲಕ್ಷಣಗಳಲ್ಲಿ ವಿಸ್ಕಾಸಿಟಿ ಫಾರ್ ಫಿಲಂ ಮೇಂಟೆನೆನ್ಸ್, ಅಂದರೆ ಅಲ್ಲಿ ಒಂದು ಆಯಿಲ್ನೆಸ್ ನೇಚರ್ ಅನ್ನ, ಒಂದು ಫಿಲಂ ಅನ್ನ, ಒಂದು ಪದರವನ್ನ ಇದು ಮಾಡತಕ್ಕಂತ ಗುಣಲಕ್ಷಣವನ್ನ ಹೊಂದಿದೆ. ಲೋ ಟೆಂಪರೇಚರ್ ಫ್ಲೂಯಿಡಿಟಿ, ಕಡಿಮೆ ತಾಪದ ದ್ರವತೆ ಅಂತ ಕರಿತೀವಿ ಮಕ್ಕಳೇ. ಹಾಗಂದರೆ ಲೋ ಟೆಂಪರೇಚರ್ ಫ್ಲೂಯಿಡಿಟಿ, ಕಡಿಮೆ ತಾಪಮಾನದ ದ್ರವತೆ ಆದ ಒಂದು ಗುಣಲಕ್ಷಣವನ್ನ ಕೂಡ ಇದು ಹೊಂದಿದೆ. ಥರ್ಮಲ್ ಅಂಡ್ ಆಕ್ಸಿಡೇಟಿವ್ ಸ್ಟೆಬಿಲಿಟಿ, ಅಂದರೆ ಉಷ್ಣವನ್ನು ತಡೆದುಕೊಳ್ತಕ್ಕಂಥದ್ದು. ಆಕ್ಸಿಡೇಷನ್ಸ್ ನಲ್ಲಿ ಸ್ಥಿರತೆ, ಉಷ್ಣ ಅಂದ್ರೆ ಥರ್ಮಲ್ ಮತ್ತೆ ಆಕ್ಸಿಡೇಷನ್ಸ್ ನಲ್ಲಿ ಸ್ಟೆಬಿಲೈಸ್ ಆಗಿರ್ತಕ್ಕಂಥದ್ದು, ಸ್ಥಿರವಾಗಿರ್ತಕ್ಕಂತಹ ಗುಣವನ್ನ ಹೈಡ್ರಾಲಿಕ್ ಆಯಿಲ್ ಹೊಂದಿದೆ ಮಕ್ಕಳೇ. ಲುಬ್ರಿಕೆಂಟ್ ಹೈಡ್ರೋಲೈಟಿಕ್ ಸ್ಟೆಬಿಲಿಟಿ, ವಾಟರ್ ಟಾಲರೆನ್ಸ್, ಅಂದರೆ ಈ ಒಂದು ಹೈಡ್ರಾಲಿಕ್ ಆಯಿಲ್ ನ ಮತ್ತೊಂದು ಗುಣಲಕ್ಷಣವೇನೆಂದ್ರೆ ಮಕ್ಕಳೇ, ಇದು ಲುಬ್ರಿಕೆಂಟ್ ಹೈಡ್ರಾಲಿಟಿಕ್ ಸ್ಟೆಬಿಲಿಟಿ. ಅಂದರೆ ಲುಬ್ರಿಕೇಶನ್ಸ್ ಆಗುತ್ತಲ್ಲ, ಅಲ್ಲಿ ಸ್ಥಿರತೆಯನ್ನ ಹೊಂದಿದೆ. ಮತ್ತೆ ನೀರಿನ ಸಹಿಷ್ಣುತೆಯನ್ನ, ವಾಟರ್ ಟಾಲರೆನ್ಸ್ ಅಂತ ಕರಿತೀವಿ, ನೀರಿನ ಸಹಿಷ್ಣುತೆಯನ್ನು ಕೂಡ ಇದು ಹೊಂದಿದೆ. ಸೊ ಇದು ಕೂಡ ಮತ್ತೊಂದು ಗುಣಲಕ್ಷಣ ಹೈಡ್ರಾಲಿಕ್ ಆಯಿಲ್ದು. ಅಂಡ್ ಆಲ್ಸೋ ಕ್ಲೀನ್ನೆಸ್ ಅಂಡ್ ಫಿಲ್ಟರಬಿಲಿಟಿ, ಸ್ವಚ್ಛತೆ ಮತ್ತು ಶೋಧನೆ ಅಂತ ನಾವು ಕರಿತೀವಿ ಮಕ್ಕಳಲ್ಲಿ. ಅಂದರೆ ಹೈಡ್ರಾಲಿಕ್ ಆಯಿಲ್ನ ಮತ್ತೊಂದು ಗುಣಲಕ್ಷಣ ಏನು, ಸ್ವಚ್ಛತೆ ಮತ್ತು ಶೋಧನೆ, ಕ್ಲೀನ್ನೆಸ್ ಅಂಡ್ ಫಿಲ್ಟರಬಿಲಿಟಿ. ಡಿಎಮ್ಸಬಿಲಿಟಿ, ಆಂಟಿವಿಯರ್ ಚಾರಕ್ಟರಿಸ್ಟಿಕ್, ಕರೋಷನ್ ಕಂಟ್ರೋಲ್, ಇವು ಕೂಡ ಇದರ ಒಂದು ಡಿಎಮ್ಸಬಿಲಿಟಿ ಇದೆ. ಮತ್ತೆ ಆಂಟಿವಿಯರ್, ಸವಿಯದೆ. ಆಂಟಿವಿಯರ್ ಅಂದ್ರೆ, ವಿಯರ್ ಅಂದ್ರೆ ಸವಿಯೋದು, ಆಂಟಿವಿಯರ್ ಅಂದ್ರೆ ಸವಿಯೋದನ್ನ ತಡೆಗಟ್ಟತಕ್ಕಂತ ಒಂದು ಗುಣಲಕ್ಷಣ. ಮತ್ತೆ ತುಕ್ಕಡಿಯೋದನ್ನ ತಡೆಗಟ್ಟಿರ್ತಕ್ಕಂಥ ಸಾಮರ್ಥ್ಯ ಕೂಡ ಈ ಒಂದು ಹೈಡ್ರಾಲಿಕ್ ಆಯಿಲ್ ಇದೆ ಮಕ್ಕಳೇ. ಲೂಬ್ರಿಕೆಂಟ್ ಆಗಿರೋದ್ರಿಂದ ಇಷ್ಟೆಲ್ಲ ಕಾರ್ಯ ಗುಣಲಕ್ಷಣಗಳನ್ನ ನಾವು ನೋಡಬಹುದು. ಲೂಬ್ರಿಕೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ, ಅದಕ್ಕೆ ತಕ್ಕ ಹಾಗೆ ಈ ಒಂದು ಗುಣಲಕ್ಷಣಗಳನ್ನ ಈ ಹೈಡ್ರಾಲಿಕ್ ಆಯಿಲ್ ಹೊಂದಿದೆ. ಮತ್ತೊಂದು ಕಾರ್ಯವನ್ನು ನೋಡೋದಾದ್ರೆ ಮಕ್ಕಳೇ, ಪಂಪ್ ಎಫಿಷಿಯನ್ಸಿ.
ಈ ಹೈಡ್ರಾಲಿಕ್ ಆಯಿಲ್ ನಾವೇನ್ ಬಳಸ್ತೀವಿ ಮಕ್ಳೇ, ಅದು ಸೊ ಎಫಿಷಿಯನ್ಸಿ ಇನ್ ಪಂಪ್, ದಕ್ಷತೆ ಅಂತ ಕರಿತೀವಿ. ಸೊ ಏನ್ ಗುಣಲಕ್ಷಣ? ಪ್ರಾಪರ್ ವಿಸ್ಕಾಸಿಟಿ ಟು ಮಿನಿಮೈಸ್ ಇಂಟರ್ನಲ್ ಲೀಕೇಜ್, ಅಂದ್ರೆ ಆಂತರಿಕ ಸೋರಿಕೆಯನ್ನ ಕಡಿಮೆ ಮಾಡಲು ಸರಿಯಾದ ಸ್ನಿಗ್ಧತೆಯನ್ನ ಇದು ಹೊಂದಿದೆ. ಏನೋ ಹೈಡ್ರಾಲಿಕ್ ತೈಲ. ಅಂಡ್ ಆಲ್ಸೋ ಹೈ ವಿಸ್ಕಾಸಿಟಿ ಇಂಡೆಕ್ಸ್, ಹೆಚ್ಚಿನ ಸ್ನಿಗ್ಧತೆ ಸೂಚ್ಯಂಕವನ್ನು ಕೂಡ ಈ ಹೈಡ್ರಾಲಿಕ್ ತೈಲ ಹೊಂದಿದೆ ಮಕ್ಕಳೇ. ಮುಂದಿನ ಕಾರ್ಯವನ್ನ ನೋಡೋಣ ಮಕ್ಕಳೇ. ಸೊ ಸ್ಪೆಷಲ್ ಫಂಕ್ಷನ್ಸ್, ವಿಶೇಷ ಕಾರ್ಯ ಏನಪ್ಪಾ ಇದ್ರದ್ದು? ಹೈಡ್ರಾಲಿಕ್ ಆಯಿಲ್ ಕೆಲವು ವಿಶೇಷ ಕಾರ್ಯವನ್ನ ವಹಿಸುತ್ತೆ. ಏನು ವಿಶೇಷ ಕಾರ್ಯ? ಯಾವ ಗುಣಲಕ್ಷಣಗಳಲ್ಲಿ ವಿಶೇಷ ಕಾರ್ಯ ಇದೆ? ಫೈರ್ ರೆಸಿಸ್ಟೆಂಟ್, ಬೆಂಕಿಯ ಪ್ರತಿರೋಧ. ನೋಡಿ, ಹೈಡ್ರಾಲಿಕ್ ಆಯಿಲ್ ಇಸ್ ಎ ಫೈರ್ ರೆಸಿಸ್ಟೆನ್ಸ್. ಫ್ರಿಕ್ಷನ್ ಮಾಡಿಫಿಕೇಶನ್ಸ್, ಘರ್ಷಣೆಯನ್ನ ಮಾರ್ಪಾಡು ಮಾಡತಕ್ಕಂಥ ಗುಣಲಕ್ಷಣಗಳನ್ನ ಹೊಂದಿದೆ. ರೇಡಿಯೇಷನ್ ರೆಸಿಸ್ಟೆನ್ಸ್, ವಿಕಿರಣ ಪ್ರತಿರೋಧವನ್ನು ಕೂಡ ಈ ಹೈಡ್ರಾಲಿಕ್ ತೈಲ ಹೊಂದಿದೆ. ಆ ಒಂದು ಗುಣಲಕ್ಷಣವನ್ನ ಹೊಂದಿದೆ ಮಕ್ಕಳೇ. ಮುಂದಿನ ಕರೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್, ಪರಿಸರದ ಪ್ರಭಾವ ವಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಯಾವ ರೀತಿ ಅಂದ್ರೆ ಲೋ ಟಾಕ್ಸಿಟಿ ವೆನ್ ನ್ಯೂ ಆರ್ ಡಿಕಂಪೋಸ್ಡ್, ಅಂದರೆ ಮಕ್ಕಳೇ ಪರಿಸರದ ಪ್ರಭಾವ ಅಂದ್ರೆ ಪರಿಸರದ ಮೇಲೆ ಯಾವುದೇ ತೊಂದರೆಯನ್ನ ಮಾಡದೇ ಇರತಕ್ಕಂತ ಕಾರ್ಯವನ್ನ ಈ ಹೈಡ್ರಾಲಿಕ್ ಆಯಿಲ್ ವಹಿಸುತ್ತೆ. ಅಂದ್ರೆ ಲೋ ಟಾಕ್ಸಿಟಿ ಏನ್ ಸಾರಾಗದೆ, ಏನ್ ಗುಣಲಕ್ಷಣ? ಇದರಲ್ಲಿ ವಿಷತ್ವ ಕಡಿಮೆ ಇದೆ. ಪರಿಸರಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡುವ, ವಿಷವನ್ನ ಕಾರತಕ್ಕಂತ ಅಂಶ ಇದರಲ್ಲಿ ತುಂಬಾ ಕಡಿಮೆ ಇದೆ. ಅದು ಹೊಸದಾಗಿರಲಿ ಅಥವಾ ಡಿಕಂಪೋಸ್ ಆಗಿರಲಿ, ವೆನ್ ನ್ಯೂ ಆರ್ ಡಿಕಂಪೋಸ್. ಬಯೋಡಿಗ್ರೇಡಬಿಲಿಟಿ, ಜೈವಿಕ ವಿಘಟನೀಯತೆ ಇದರಲ್ಲಿ ಇದೆ ಮಕ್ಕಳೇ. ಅಂದರೆ ಏನು ಬಯೋಡಿಗ್ರೇಡಬಿಲಿಟಿ ಅಂದ್ರೆ? ಇದು ಪರಿಸರದಲ್ಲಿ ಜೈವಿಕ ವಿಘಟನೀಯತೆಯನ್ನ ಹೊಂದತಕ್ಕಂಥದ್ದು, ಬೆರೀತಕ್ಕಂಥದ್ದು. ಇದು ಉತ್ತಮವಾದಂತ ಮತ್ತೊಂದು ಗುಣಲಕ್ಷಣ ಮಕ್ಕಳೇ. ಮುಂದಿನ ಕಾರ್ಯವನ್ನ ನಾವು ನೋಡೋಣ. ಫಂಕ್ಷನಿಂಗ್ ಲೈಫ್, ಕಾರ್ಯ ಜೀವನ. ಏನು ಹೈಡ್ರಾಲಿಕ್ ಆಯಿಲ್? there are so many functioning life. ಮೆಟೀರಿಯಲ್ ಕಂಪ್ಯಾಟಬಿಲಿಟಿ ಅಂದ್ರೆ ಕಾರ್ಯ ಜೀವನ ಏನು? ವಸ್ತು ಹೊಂದಾಣಿಕೆ ಇದೆ. ಎಲ್ಲ ಮೆಟೀರಿಯಲ್ಗೂ ಇದು ಕಂಪ್ಯಾಟಬಿಲಿಟಿ ಇದೆ, ವಸ್ತು ಹೊಂದಾಣಿಕೆ ಇದೆ. ಇವಿಷ್ಟು ಮಕ್ಕಳೇ ತರಬೇತಿದಾರರೇ ಹೈಡ್ರಾಲಿಕ್ ಆಯಿಲ್ಗಳನ್ನ ಕಾರ್ಯಗಳು, ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನ ನಾನೀಗ ನಿಮ್ಗೆ ಹೇಳಿದ್ದೀನಿ. Now let us come to the types of hydraulic fluids. ಹೈಡ್ರಾಲಿಕ್ ಫ್ಲೂಯಿಡ್ ನ ದ್ರವಗಳ ವಿಧಗಳು. According to ISO, there are 3 different types of fluids according to their source of availability and purpose of use. ISO ಪ್ರಕಾರ ಅವುಗಳ ಲಭ್ಯತೆ ಮತ್ತು ಬಳಕೆಯ ಉದ್ದೇಶದ ಪ್ರಕಾರ 3 ವಿಭಿನ್ನ ರೀತಿಯ ದ್ರವಗಳನ್ನ ನಾವು ಇಲ್ಲಿ ಪಟ್ಟಿಯನ್ನು ನಾವು ಮಾಡಬಹುದು ಮಕ್ಕಳೇ. ಸೊ ಯಾವುದು? ಮಿನರಲ್ ಆಯಿಲ್ ಬೇಸ್ಡ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ನಂಬರ್ 1, ಮಿನರಲ್ ಆಯಿಲ್ ಬೇಸ್ಡ್ ಹೈಡ್ರಾಲಿಕ್ ಫ್ಲೂಯಿಡ್ಸ್, ಖನಿಜ ತೈಲ ಆಧಾರಿತ ಹೈಡ್ರಾಲಿಕ್ ದ್ರವಗಳು. ಖನಿಜ ತೈಲ ಆಧಾರಿತ ಹೈಡ್ರಾಲಿಕ್ ದ್ರವಗಳು. As these have a mineral oil base, so they are named as mineral oil based hydraulic fluids. ಇವುಗಳು ಖನಿಜ ತೈಲ ನೆಲೆಯನ್ನ ಹೊಂದಿರುವುದರಿಂದ, ಯಾವುದು ಹೈಡ್ರಾಲಿಕ್ ಫ್ಲೂಯಿಡ್ಸ್, ಅವುಗಳನ್ನ ಖನಿಜ ತೈಲ ಆಧಾರಿತ ಹೈಡ್ರಾಲಿಕ್ ದ್ರವಗಳು ಎಂದು ನಾವು ಹೆಸರಿಸಲಾಗಿದೆ. ಇವುಗಳನ್ನ ಹೆಸರಿಸಬಹುದು. These kind of fluid will have high performance at lower cost. ಈ ರೀತಿಯ ದ್ರವಗಳು ಮಕ್ಕಳೇ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆಯನ್ನ ಹೊಂದಿರುತ್ತೆ. ಯಾವುದು? ಖನಿಜ ತೈಲ ಆಧಾರಿತ ಹೈಡ್ರಾಲಿಕ್ ಆಯಿಲ್ಗಳು, ದ್ರವಗಳು. These mineral oils are further classified as HH, HH, HL and HM fluids. ಈ ಖನಿಜ ತೈಲಗಳನ್ನ
ಮತ್ತಷ್ಟು ಅಂದರೆ ಫರ್ದರ್ ಕ್ಲಾಸಿಫೈಡ್ HH, HL ಮತ್ತು HM ದ್ರವಗಳಾಗಿ ವರ್ಗೀಕರಣವನ್ನು ನಾವು ಮಾಡ್ತಾ ಹೋಗ್ತೀವಿ. ಏನ್ ಸಾರ್ ಇದು HH, HL, HM ದ್ರವಗಳಾಗಿ ವರ್ಗೀಕರಿಸೋದು ಅಂದ್ರೆ ಏನು ನೋಡೋಣ ಮಕ್ಕಳೇ. ಮುಂದಿನ ಸ್ಲೈಡ್ ನಲ್ಲಿ ಮಿನರಲ್ ಆಯಿಲ್ ಬೇಸ್ಡ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ನಲ್ಲಿ ಖನಿಜದ ತೈಲ ಆಧಾರಿತ ಹೈಡ್ರಾಲಿಕ್ ದ್ರವಗಳು ಒಂದ ವರ್ಗೀಕರಣದಲ್ಲಿ ಮೊದಲನೇ ಟೈಪ್ ನಲ್ಲಿ ಟೈಪ್ H ಅಂತ ಹೇಳಿದ್ನಲ್ಲ, ಟೈಪ್ HH fluids are refined mineral oil fluids which do not have any additives. These fluids are able to transfer power but have a less properties of lubrication and unable to withstand high temperature. These types of fluid have a limited usage in industries. Some of the uses are manually used in jacks and pumps, low pressure hydraulic system. ಮಕ್ಕಳೇ, ಈ ಟೈಪ್ HH ದ್ರವಗಳು ಅಂದ್ರೆ ಇದು ಸಂಸ್ಕರಿಸಿದ ಖನಿಜ ತೈಲ ದ್ರವ ಆಗಿದೆ. ಸಂಸ್ಕರಿಸಿದ ಅಂದ್ರೆ ರಿಫೈನ್ಡ್ ಮಿನರಲ್ ಆಯಿಲ್ ಅಂತ ಕರಿತೀವಿ. ಈ HH ಯಾವುದೇ ಸೇರ್ಪಡೆಗಳನ್ನ ಹೊಂದಿರುವುದಿಲ್ಲ, ಯಾವುದೇ ಅಡಿಟಿವ್ಸ್ ಇಲ್ಲಿ ಇರೋದಿಲ್ಲ. ಈ ದ್ರವಗಳ ಈ ಫ್ಲೂಯಿಡ್ ಶಕ್ತಿಯನ್ನು ವರ್ಗಾಯಿಸಲು ಸಮರ್ಥವಾಗಿವೆ. ಅಂದರೆ these fluids are able to transfer power. ಆದರೆ ನಯಗೊಳಿಸುವ ಈಕೆ ತುಂಬಾ ಕಡಿಮೆ ಗುಣಲಕ್ಷಣಗಳನ್ನು ಹೊಂದಿದೆ. ಬಟ್ have less properties of lubrications, unable to withstand high temperature. ಮತ್ತು ಅಂದ್ರೆ ಹೆಚ್ಚಿನ ತಾಪಮಾನವನ್ನು ತಡೆದುಕೊಳ್ಳಲು ಈ ಒಂದು HH ಮಿನರಲ್ ಆಯಿಲ್ಗೆ ಸಾಧ್ಯ ಇರುವುದಿಲ್ಲ. ಈ ರೀತಿಯ ದ್ರವವು ಕೈಗಾರಿಕೆಗಳಲ್ಲಿ ಸೀಮಿತವಾಗಿ ನಾವು ಬಳಕೆಯನ್ನು ಮಾಡ್ತೇವೆ. ಕೆಲವು ಉಪಯೋಗಗಳಲ್ಲಿ ಇವುಗಳನ್ನ ಯಾವುದ್ರಲ್ಲಿ ಅಂದ್ರೆ ನಾವು ಜಾಕ್ ಅನ್ನ ಬಳಸ್ತೀವಲ್ಲ ಮಕ್ಕಳೇ, ಯೂಸ್ಡ್ ಆಸ್ ಜಾಕ್ಸ್, ಮ್ಯಾನ್ಯುಯಲಿ ಆಪರೇಟೆಡ್ ಜಾಕ್ಸ್, ಮತ್ತೆ ಪಂಪ್ಗಳು, ಮತ್ತೆ ಇತರೆ ಕಡಿಮೆ ಒತ್ತಡದ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಈ HH ಫ್ಲೂಯಿಡ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. HH ಅಂದ್ರೆ ಗೊತ್ತಾಯ್ತಲ್ಲ, ರಿಫೈನ್ಡ್ ಸಂಸ್ಕರಿಸಿದ ಖನಿಜ ತೈಲ ಅಂತ ನಾವು ಕರಿತೀವಿ. ನಾವು ಎರಡನೇದು ಬರೋಣ ಮಕ್ಕಳೇ, HL fluids ಅಂತ ಹೇಳಿದೆ ನಾನು. ಸೊ ದ HL fluids are refined mineral oils which contains oxidants and rust inhibitors which help the system to protect it from the chemical attack and power contaminations. ಅಂದರೆ ಮಕ್ಕಳೇ, HL ದ್ರವ ಏನಿದೆ, ಫ್ಲೂಯಿಡ್ ಏನಿದೆ, ಇದು ಕೂಡ ಸಂಸ್ಕರಿಸಿದ ಖನಿಜ ತೈಲ, ಆದರೆ ಆಕ್ಸಿಡೆಂಟ್ ಮತ್ತು ತುಕ್ಕು ನಿರೋಧಕಗಳನ್ನ ಹೊಂದಿದೆ. ಇದು ವಿಚ್ ಕಂಟೈನ್ಸ್ ಆಕ್ಸಿಡೆಂಟ್ಸ್ ಅಂಡ್ ರಸ್ಟ್ ಇನ್ಹ್ಯಾಬಿಟೇಟರ್ಸ್. ಇದು ವ್ಯವಸ್ಥೆಯನ್ನ ಗಾಳಿ ಮತ್ತು ನೀರಿನ ಮಾಲಿನ್ಯದಿಂದ ರಕ್ಷಿಸಕ್ಕೆ ಸಹಾಯವನ್ನ ಮಾಡುತ್ತೆ. ಅಂದರೆ ಮಕ್ಕಳೇ, ಈ ಹೈಡ್ರಾಲಿಕ್ ಸಿಸ್ಟಮ್ ಅನ್ನು ಹೈಡ್ರಾಲಿಕ್ ವ್ಯವಸ್ಥೆಯನ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದರಿಂದ? ಕೆಮಿಕಲ್ ಅಟ್ಯಾಕ್ಸ್ ಅಂಡ್ ವಾಟರ್ ಕಂಟಾಮಿನೇಷನ್ಸ್, ನೀರಿನ ಮಾಲಿನ್ಯದಿಂದ, ರಾಸಾಯನಿಕ ದಾಳಿಯಿಂದ ರಕ್ಷಣೆಯನ್ನ ಮಾಡುತ್ತೆ. These fluids are mainly used in piston pumps application. ಈ ದ್ರವಗಳನ್ನ ಮುಖ್ಯವಾಗಿ ಪಿಸ್ಟನ್ ಪಂಪ್ ಅನ್ವಯಗಳಲ್ಲಿ ಬಳಸಲಾಗುತ್ತೆ. ಈ ಪಂಪನ್ನ ಎಲ್ಲಿ ಬಳಸ್ತೀವಿ ಮಕ್ಕಳೇ? ಪಿಸ್ಟನ್ ಪಂಪ್ ನಲ್ಲಿ. ಈ ಆಯಿಲ್ಗಳನ್ನ, ಈ ದ್ರವಗಳನ್ನ, ಪಂಪ್ ಅಲ್ಲ, ಈ ದ್ರವಗಳನ್ನ ಮುಖ್ಯವಾಗಿ ಪಿಸ್ಟನ್ ಪಂಪ್ ಗಳಲ್ಲಿ ನಾವು ಬಳಸ್ತೀವಿ. ಮೇನ್ಲಿ ಯೂಸ್ಡ್ ಇನ್ ಪಿಸ್ಟನ್ ಪಂಪ್ ಅಪ್ಲಿಕೇಶನ್ಸ್. ಸೊ ಖನಿಜ ತೈಲ ಆಧಾರಿತ ಹೈಡ್ರಾಲಿಕ್ ದ್ರವಗಳಲ್ಲಿ HM is a version of HL type fluids. HL ಹೇಳಿದೆ, ಈಗ HM ಅನ್ನೋದು ಇಸ್ ಎ ವರ್ಷನ್ ಆಫ್ HL type fluid which have improved anti-wear additives. ಮಕ್ಕಳೇ, ಈ HM ಎನ್ನುವುದು HH ಆಯ್ತು, HL ಆಯ್ತು, HM ಬಂದಿದ್ದೀನಿ. ಈಗ ಈ HM ಎನ್ನುವುದು HL ಮಾದರಿಯ ದ್ರವಗಳ ಆವೃತ್ತಿಯಾಗಿದೆ. ಅಂದ್ರೆ ಇಂಪ್ರೂವ್ಡ್ ವರ್ಷನ್ಸ್ ಆಫ್ ದಿ HL. ಇದು ಆಂಟಿವಿಯರ್ ಸೇರ್ಪಡೆಗಳನ್ನ ಹೊಂದಿದೆ, ಸುಧಾರಣೆಯನ್ನ ಇದರಲ್ಲಿ ನಾವು ಮಾಡ್ಕೊಂಡಿದೀವಿ. These fluids use phosphorus, zinc, sulfur component
to get their antiwear properties. HM ನಲ್ಲಿ ಈ ದ್ರವ ಅಂದ್ರೆ HM ದ್ರವ ರಂಜಕ, ಸತು ಮತ್ತು ಸಲ್ಫರ್ ಘಟಕಗಳನ್ನು ಅವುಗಳ ಉಡುಗೆ ವಿರೋಧಿ ಗುಣಗಳನ್ನು ಪಡೆಯಲು ನಾವು ಬಳಸ್ತೇವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ದೀಸ್ ಆರ್ ದ ಫ್ಲೂಯಿಡ್ mainly used in the high pressure hydraulic system. ಮುಖ್ಯವಾಗಿ ಅಧಿಕ ಒತ್ತಡದ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಈ HM ದ್ರವವನ್ನು ನಾವು ಬಳಸ್ತೀವಿ. ಅರ್ಥ ಆಯ್ತಲ್ಲ? ಸೊ ಎರಡನೇ ದ್ರವ ಫೈರ್ ರೆಸಿಸ್ಟೆನ್ಸ್ ಫ್ಲೂಯಿಡ್ ಅಂತ ಬರೋಣ ಮಕ್ಕಳೇ. ಅಗ್ನಿ ನಿರೋಧಕ ದ್ರವಗಳು, ಫ್ಲೂಯಿಡ್ಸ್, ಆಯಿಲ್. These fluids generate less heat when burnt than those of mineral oil based fluids. ಈ ದ್ರವಗಳು ಖನಿಜ ತೈಲ ಆಧಾರಿತ ದ್ರವಗಳಿಗಿಂತ ಸುಟ್ಟಾಗ ಕಡಿಮೆ ಶಾಖವನ್ನು ಉಂಟು ಮಾಡ್ತವೆ. ಅರ್ಥ ಆಯ್ತಲ್ಲ? ಯಾವುದೋ ಅಗ್ನಿ ನಿರೋಧಕ ದ್ರವಗಳು ಖನಿಜ ತೈಲ ಆಧಾರಿತ ದ್ರವಗಳೇನಿದೆ, ಆಯಿಲ್ಗಳೇನಿದೆ, ಅವುಗಳಿಗಿಂತ ಇದು ಸುಟ್ಟಾಗ ಕಡಿಮೆ ಶಾಖವನ್ನ ಹೀಟ್ ಅಂತ ಏನ್ ಕರಿತೀವಿ, ತುಂಬಾ ಕಡಿಮೆ. burnt than those of mineral oil based oil, less heat generation. As the name suggests, these fluids are mainly used in industries where there are chance of hazards such as foundries, military, die casting and basic metal industries. ಈ ಒಂದು ಫ್ಲೂಯಿಡ್ಸ್ ಅನ್ನ ಮಕ್ಕಳೇ ಮುಖ್ಯವಾಗಿ ಹೆಸರೇ ಸೂಚಿಸುವಂತೆ ಈ ದ್ರವಗಳನ್ನ ಮುಖ್ಯವಾಗಿ ನಾವು ಕೈಗಾರಿಕೆಗಳಲ್ಲಿ ಬಳಸ್ತೇವೆ. ಎಲ್ಲಿ ಕೈಗಾರಿಕೆಗಳಲ್ಲಿ? ಫೌಂಡ್ರೀಸ್, ಮಿಲಿಟರಿ ಎಕ್ವಿಪ್ಮೆಂಟ್ಸ್ ನಲ್ಲಿ, ಡೈ ಕಾಸ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ, ಮತ್ತೆ ಬೇಸಿಕ್ ಮೆಟಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ, ಮೂಲ ಲೋಹದ ಉದ್ಯಮ ಅಂತ ಕರಿತೀವಿ. ಅಂತ ಕಡೆ ನಾವು ಇವುಗಳನ್ನು ನಾವು ಬಳಸ್ತೀವಿ. ಸೊ ಇಲ್ಲಿ ಕೆಲವು ಇಟ್ ಇಸ್ ಎ ಚಾನ್ಸ್ ವೇರ್ ದೇರ್ ಆರ್ ಎ ಚಾನ್ಸ್ ಆಫ್ ಹಜಾರ್ಡ್ಸ್ ಅಂತ ಕರಿತೀವಿ. ಅಂದರೆ ಕೆಲವು ಇಂಥ ಕಡೆ ನಾವು ಬಳಸುವಾಗ ಸ್ವಲ್ಪ ಪ್ರಮಾಣದಲ್ಲಿ ಅಪಾಯಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ. ಯಾವುದು? ಫೈರ್ ರೆಸಿಸ್ಟೆನ್ಸ್ ಫ್ಲೂಯಿಡ್ಸ್. ಸೊ ದೀಸ್ ಫ್ಲೂಯಿಡ್ಸ್ ಆರ್ ಮೇಡ್ ಅಪ್ ಆಫ್ ಲೋವರ್ BTU. BTU ಅಂದ್ರೆ ಗೊತ್ತಲ್ಲ ನಿಮ್ಗೆ, ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ಬ್ರಿಟಿಷ್ ಥರ್ಮಲ್ ಯೂನಿಟ್. ಸೊ lower BTU compared to those of mineral oil based fluids such as water, glycerol, phosphate, ester and polyl ester. ಈ ದ್ರವಗಳು ಮಕ್ಕಳೇ ಖನಿಜ ತೈಲ ಆಧಾರಿತ ದ್ರವಗಳಾದ ವಾಟರ್ ಗ್ಲೈಕೋಲ್, ಫಾಸ್ಫೇಟ್, ಈಸ್ಟರ್ ಮತ್ತು ಪಾಲಿಯೋಲ್ ಈಸ್ಟರ್ಗೆ ಹೋಲಿಸಿದಾಗ ನಾವು ಕಡಿಮೆ BTU ಬ್ರಿಟಿಷ್ ಥರ್ಮಲ್ ಯೂನಿಟ್ ನಿಂದ ತಯಾರಿಸಲಾಗಿರುತ್ತೆ. ಯಾವುದನ್ನ? ಈ ಫೈರ್ ರೆಸಿಸ್ಟೆಂಟ್ ಆಯಿಲ್ ಫ್ಲೂಯಿಡ್ ಅನ್ನ. ISO ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸ್ have classified this fluid as HFAE soluble oils, HFAS high water based fluids, HFB invert emulsion, HFC water glycols, HFDR phosphate esters and HRDU polyl esters ಅಂತ ವರ್ಗೀಕರಣವನ್ನ ಮಾಡ್ತೀವಿ. ಅಂದರೆ ISO ಈ ದ್ರವಗಳನ್ನ HFAE ಕರಗುವ ತೈಲಗಳು ಅಂತ ಒಂದು ವರ್ಗೀಕರಣ, HFAS ಅಂದರೆ ಹೈ ವಾಟರ್ ಬೇಸ್ಡ್ ಫ್ಲೂಯಿಡ್ಸ್ ಅಧಿಕ ನೀರು ಆಧಾರಿತ ದ್ರವಗಳು, ಎರಡನೇದು HFB ಅಂದರೆ ಇನ್ವರ್ಟ್ ಎಮಲ್ಸನ್ ಅಂದ್ರೆ ವಿಲೋಮ ಎಮಲ್ಸನ್ಗಳು ಅಂತ ನಾವು ಕರಿತೀವಿ. ಇನ್ನೊಂದು HFC ಅಂತ ಕರಿತೀವಿ, ದಟ್ ಇಸ್ ಕಾಲ್ಡ್ ವಾಟರ್ ಗ್ಲೈಕೋಗಳು. HFDR ಅಂತ ಕರಿತೀವಿ, ಅದು ಫಾಸ್ಫೇಟ್ ಈಸ್ಟರ್ ಆಗಿ ವರ್ಗೀಕರಣವನ್ನ ಮಾಡ್ತೀವಿ. ಇನ್ನೊಂದು ಮಕ್ಕಳ HRDU ಅಂತ ಕರಿತೀವಿ, ಅದನ್ನ ಪಾಲಿಯೋಲ್ ಈಸ್ಟರ್ಸ್ ಎಂದು ನಾವು ವರ್ಗೀಕರಣವನ್ನ ಮಾಡ್ತೀವಿ. ಯಾವುದನ್ನ ಮಕ್ಕಳೇ? ಫೈರ್ ರೆಸಿಸ್ಟೆಂಟ್ ಫ್ಲೂಯಿಡ್ಸ್ ಅನ್ನ. ಹಿಂದೆ ಮಾಡಿದವಲ್ಲ HH, HL, HM, ಅದು ಹೇಳಿದೀನಿ, ಇದು ಫೈರ್ ರೆಸಿಸ್ಟೆನ್ಸ್ ಫ್ಲೂಯಿಡ್ಸ್. ಸೊ ಮಕ್ಕಳೇ ಮುಂದೆ ಎನ್ವೈರನ್ಮೆಂಟ್ ಅಕ್ಸೆಪ್ಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್ಸ್, EAHF, ಪರಿಸರ ಸ್ವೀಕಾರಾರ್ಹ ಹೈಡ್ರಾಲಿಕ್ ದ್ರವಗಳು. ಎನ್ವೈರನ್ಮೆಂಟ್ ಅಕ್ಸೆಪ್ಟಬಲ್
ಎಚ್ ಅಂದ್ರೆ ಹೈಡ್ರಾಲಿಕ್, ಎಫ್ ಅಂದ್ರೆ ಫ್ಲೂಯಿಡ್, ಕನ್ನಡದಲ್ಲಿ ಪರಿಸರ ಸ್ವೀಕಾರಾರ್ಹ ಹೈಡ್ರಾಲಿಕ್ ದ್ರವಗಳು. These fluids are basically used in the application where there is a risk of leakage or spills into the environment. ಅಂದರೆ ಈ ದ್ರವಗಳನ್ನ ಮೂಲತಃ ನಾವು ಯಾವ ಅಪ್ಲಿಕೇಶನ್ ನಲ್ಲಿ ಬಳಸ್ತೀವಿ ಅಂದ್ರೆ ಅಲ್ಲಿ ಸೋರಿಕೆ ಅಥವಾ ಪರಿಸರಕ್ಕೆ ಚೆಲ್ಲುವ ಅಪಾಯ ಇರುತ್ತೆ. ದೀಸ್ ಫ್ಲೂಯಿಡ್ಸ್ ಅಂದ್ರೆ ದ್ರವಗಳನ್ನ ಬೇಸಿಕಲಿ ಯೂಸ್ಡ್ ಇನ್ ದ ಅಪ್ಲಿಕೇಶನ್ ಎಲ್ಲಿ ವೇರ್ ದೇರ್ ಇಸ್ ಎ ರಿಸ್ಕ್ ಆಫ್ ಲೀಕೇಜ್. ಎಲ್ಲಿ ಬಳಸ್ತೀವಿ? ಎಲ್ಲಿ ಪರಿಸರಕ್ಕೆ ಚೆಲ್ತಕ್ಕಂತ ಅಪಾಯ ಇದೆ, ಅದರಿಂದ ಪರಿಸರಕ್ಕೆ ಅಪಾಯ ಉಂಟಾಗುತ್ತೋ ಅಂತ ಕಡೆ ನಾವು ಈ ಆಯಿಲ್ಗಳನ್ನು, ಪರಿಸರ ಸ್ವೀಕಾರಾರ್ಹ ಹೈಡ್ರಾಲಿಕ್ ದ್ರವಗಳನ್ನು ನಾವು ಬಳಸ್ತೀವಿ. ವಿಚ್ ಮೇ ಕಾಸ್ ಸಮ್ ಡ್ಯಾಮೇಜ್ ಟು ದ ಎನ್ವೈರನ್ಮೆಂಟ್. ಇದು ಪರಿಸರಕ್ಕೆ ಸ್ವಲ್ಪ ಹಾನಿಯನ್ನು ಸಹ ಉಂಟು ಮಾಡಬಹುದು. ಯಾವುದೋ ಈ ಪರಿಸರ ಸ್ವೀಕಾರಾರ್ಹ ಹೈಡ್ರಾಲಿಕ್ ದ್ರವಗಳು. These fluids are not harmful to the aquatic creatures and they are biodegradable. ಈ ದ್ರವಗಳು ಜಲಚರಗಳಿಗೆ ಹಾನಿಕಾರಕವಲ್ಲ, ಅಂದ್ರೆ ಅಕ್ವಾಟಿಕ್, ಮತ್ತು ಅವು ಜೈವಿಕ ವಿಘಟನೀಯ, ಬಯೋಡಿಗ್ರೇಡಬಲ್ ಆಗುತ್ತೆ. ಯಾವುದು? EAHF ಆಯಿಲ್ಸ್. These fluids are used in forestry. ಎಲ್ಲಿ ಯೂಸ್ ಮಾಡ್ತಾರೆ ಅಂತ? lawn equipments, offshore drilling, dams and maritime industries. The ISO have classified these fluids as HETG based on natural vegetable oils, HES based on synthetic esters, HEPG polyglycol fluids and HEPR polypropylene types. ಅಂದರೆ ಈ ಪರಿಸರ ಸ್ವೀಕಾರ ಹೈಡ್ರಾಲಿಕ್ ದ್ರವಗಳನ್ನು, ಎನ್ವೈರನ್ಮೆಂಟ್ ಅಕ್ಸೆಪ್ಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅನ್ನ ನಾವು ಅರಣ್ಯ ಎಲ್ಲಿ ಬಳಸ್ತೀವಿ ಅಂದ್ರೆ ಹುಲ್ಲುಹಾಸಿನ ಉಪಕರಣಗಳಲ್ಲಿ, ಅಂದ್ರೆ ಆಫ್ಶೋರ್ ಅಂದ್ರೆ ಈ ಕಲ್ಲನ್ನ ಕೊರಿತೀವಿನಲ್ಲ, ಕಲ್ಲನ್ನ ಕೊರಿತಕ್ಕಂಥದ್ದು, ಕೊರಿಯುವಿಕೆ, ಮತ್ತೆ ಅಣೆಕಟ್ಟುಗಳಲ್ಲಿ ಮತ್ತು ಕಡಲ ಕೈಗಾರಿಕೆಗಳಲ್ಲಿ, ಸಮುದ್ರದ ಕೈಗಾರಿಕೆಗಳಲ್ಲಿ ಬಳಸ್ತೇವೆ. ISO ಈ ದ್ರವಗಳನ್ನ ಬೇರೆ ವರ್ಗೀಕರಣವಾಗಿ ಮಾಡ್ತದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್ ಪ್ರಕಾರ. ಅದರಲ್ಲಿ HETG ಅಂತ ಕರಿತೀವಿ. ಇದು ನೈಸರ್ಗಿಕ ಸಸ್ಯಜನ್ಯ ಎಣ್ಣೆಗಳ ಆಧಾರದ ಮೇಲೆ ಒಂದು ವರ್ಗೀಕರಣವನ್ನ ಮಾಡ್ತೀವಿ. ಇನ್ನೊಂದು HEES ಅಂತ ಕರಿತೀವಿ ಮಕ್ಕಳೇ. ಇದು ಸಿಂಥೆಟಿಕ್ ಎಸ್ಟಾರ್ಗಳ ಆಧಾರ ಮೇಲೆ ವರ್ಗೀಕರಣವನ್ನ ಮಾಡ್ತೀವಿ. ಮತ್ತೆ ಒಂದು HEPG ಅಂತ ಇದೆ. ಇದು ಪಾಲಿಗ್ಲೈಕೋಲ್ ದ್ರವಗಳ ಆಧಾರ ಮೇಲೆ ಒಂದು ವರ್ಗೀಕರಣವನ್ನ ಮಾಡ್ತೀವಿ. ಮತ್ತೆ ಇನ್ನೊಂದು HEPR ಅಂತ ಒಂದಿದೆ ಮಕ್ಕಳೇ, ಅದನ್ನ ಪಾಲಿ ಆಲ್ಫಾಲೋಪಿನ್ ಪ್ರಕಾರಗಳು ಎಂದು ನಾವೇನ್ ಮಾಡ್ತೀವಿ, ಈ EHF ಆಯಿಲ್ಗಳನ್ನ ವರ್ಗೀಕರಣವನ್ನ ನಾವು ಮಾಡ್ತಾ ಹೋಗ್ತೀವಿ. ಅದಲ್ಲ ಮಕ್ಕಳೇ, ಇದು EAHF ಬಗ್ಗೆ, ಆಯಿಲ್ಗಳ ಬಗ್ಗೆ ನೀವು ತಿಳ್ಕೊಬೇಕಾಗಿರ್ತಕ್ಕಂತ ವಿಷಯ. ನಾವು ಲೆಟ್ ಅಸ್ ಕಮ್ ಟು ದಿ ಹೈಡ್ರಾಲಿಕ್ ಫ್ಲೂಯಿಡ್ಸ್ ನ ಈ ವರ್ಗೀಕರಣದ ಇಲ್ಲಿ ಒಂದು ನೋಡಿ, ಒಂದು ಗ್ರಾಫ್ ಟೈಪ್ ನಿಮ್ಗೆ ಕೊಟ್ಟಿದ್ದೀನಿ. ಅದರಲ್ಲಿ ಮಕ್ಕಳೇ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಇದೆ. ಹೈಡ್ರಾಲಿಕ್ ಫ್ಲೂಯಿಡ್ಸ್ ನಲ್ಲಿ ಒಂದು ಟೈಟಲ್, ಒಂದು ಸ್ಟ್ಯಾಂಡರ್ಡ್, ಒಂದು ಕ್ಲಾಸಿಫಿಕೇಶನ್ಸ್, 3 ರೋಲ್ ಅನ್ನ ಕೊಟ್ಟಿದ್ದೀನಿ. ಟೈಟಲ್ ನೀವು ಬಂದಾಗ ಬೆಸ್ಡ್ ಆನ್ ಮಿನರಲ್ ಆಯಿಲ್ ರಿಲೇಟೆಡ್ ಹೈಡ್ರೋಕಾರ್ಬನ್, ಫೈರ್ ರೆಸಿಸ್ಟೆನ್ಸ್, 3 ತರ ಹೇಳಿದ್ನಲ್ಲ. ಇನ್ನೊಂದು ಎನ್ವೈರನ್ಮೆಂಟಲಿ ಅಕ್ಸೆಪ್ಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ಇವು 3 ಈಗ ಚರ್ಚೆ ಮಾಡಿದ್ವಿ. ಅದರಲ್ಲಿ ISO 11158 ಮೊದಲನೇದು, ಎರಡನೇದು ISO 12922, ಮೂರನೇದು ISO 15380. ಇದರಲ್ಲಿ ISO ನಲ್ಲಿ HH, HL, HM, HB, HG, HV ಇದೆ. ನಾನು HH, HL, HM ಅನ್ನ ಚರ್ಚೆ ಮಾಡಿದ್ದೀನಿ. ಇಲ್ಲಿ ISO 12922 ನಲ್ಲಿ ಎಲ್ಲಾ ಚರ್ಚೆ ಮಾಡಿದ್ದೀನಿ. EAHF ನಲ್ಲೂ ಕೂಡ ಎಲ್ಲವನ್ನ ನಾವು ಈಗ ನೋಡಿದ್ದೀವಿ. ಇದಿಷ್ಟು ಚಾರ್ಟ್ ವರ್ಗೀಕರಣ, ಇಷ್ಟು ವಿವರಗಳನ್ನ ಹಿಂದಿನ ಸ್ಲೈಡ್ಸ್ ಗಳಲ್ಲಿ ನಿಮಗೆ ನೀಡಿದ್ದೇನೆ. Now let us come to the controlling of contaminations. ಮಾಲಿನ್ಯವನ್ನ ನಿಯಂತ್ರಿಸುವುದು ಹೇಗೆ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಮಾಲಿನ್ಯವನ್ನ ನಿಯಂತ್ರಣವನ್ನ ಮಾಡೋದ್ರ ಬಗ್ಗೆ ಹೇಗೆ ಅಂತ, ನಿಯಂತ್ರಿಸುವುದು ಹೇಗೆ ನಿಯಂತ್ರಿಸ್ತಾರೆ ಇನ್ ಹೈಡ್ರಾಲಿಕ್ ಸಿಸ್ಟಮ್ಸ್ ವ್ಯವಸ್ಥೆಯಲ್ಲಿ ಅಂತ ನೋಡಬೇಕು.
While hydraulic system, contaminants can be either solid particles or liquid or water is the most common. ಮಕ್ಕಳ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ, ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಮಾಲಿನ್ಯಕಾರಕಗಳು ಘನಕಣಗಳಿರ್ಬೋದು, ಸಾಲಿಡ್ ಪಾರ್ಟಿಕಲ್ ಇರ್ಬೋದು, ಲಿಕ್ವಿಡ್ ದ್ರವಗಳಾಗಿರ್ಬೋದು. ಆದ್ರೆ ಹೆಚ್ಚು ಹಾನಿಕಾರಕವಾಗಿ ನಮ್ಗೆ ಕೆಲಸವನ್ನ ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥದ್ದು ನೀರು, ವಾಟರ್. ವಾಟರ್ ಇಸ್ ದ ಮೋಸ್ಟ್ ಕಾಮನ್ ಸಿಸ್ಟಮ್ ನಲ್ಲಿ ಕಂಟಾಮಿನೆಂಟ್ಸ್ ಆಗ್ತಕ್ಕಂಥದ್ದು. ಸಾಲಿಡ್ ಪಾರ್ಟಿಕಲ್ಸ್ ಕಂಟಾಮಿನೆಂಟ್ by chemically reacting with the fluid or fouling make dirty or messy the system through accumulations. That means ಅಂದ್ರೆ ಮಕ್ಕಳೇ ಘನಕಣಗಳು ಸಾಲಿಡ್ ಪಾರ್ಟಿಕಲ್ಸ್ ಏನಿದೆ ಇದು ದ್ರವದೊಂದಿಗೆ ಕೆಮಿಕಲ್ ಆಗಿ ರಿಯಾಕ್ಟ್ ಆಗುತ್ತೆ, ರಾಸಾಯನಿಕವಾಗಿ ಪ್ರತಿಕ್ರಿಯಿಸುವ ಮೂಲಕ ಏನಾಗುತ್ತೆ ಅಲ್ಲಿ ಕೊಳಕು ಅಥವಾ ಗೊಂದಲಮಯವಾಗಿಸುತ್ತದೆ. ಅಂದ್ರೆ ಮೇಕ್ ಡರ್ಟಿ ಅಂಡ್ ಮೆಸ್ಸಿ ಅಂತ ಕರಿತೀವಿ. ಕೊಳಕು ಅಥವಾ ಕೊಳ್ತೋಗೋದು, ಕೊಳಕಾಗ್ತಕ್ಕಂಥದ್ದು. ಸೊ ಗೊಂದಲಮಯವಾಗಿಸುತ್ತೆ. ಆ ಮೂಲಕ ಸಿಸ್ಟಮ್ ಅನ್ನ ಏನ್ ಮಾಡುತ್ತೆ, ಇದು ಕುಲುಷಿತಗೊಳಿಸುತ್ತೆ. ಯಾವುದೋ ಸಾಲಿಡ್ ಪಾರ್ಟಿಕಲ್ಸ್. ಸೊ ವೈಲ್ ದ fluid is at operating temperature, completely drain the system, paying attention to the reservoir. All lines, cylinders, accumulators, filters, housing or any area of the fluid accumulations also replace the filter. Clear? ಇಲ್ಲಿ ನಾವು ಏನ ಫ್ಲೂಯಿಡ್ಸ್ ಅನ್ನ ಯೂಸ್ ಮಾಡ್ತೀವಿ, ಈ ದ್ರವ ಕಾರ್ಯಾಚರಣಾ ತಾಪಮಾನದಲ್ಲಿರುವಾಗ ಈ ಸಿಸ್ಟಮ್ ಅಂದ್ರೆ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಏನ್ ಮಾಡುತ್ತೆ, ಡ್ರೈನ್ ಔಟ್ ಮಾಡುತ್ತೆ. ಕಂಪ್ಲೀಟ್ಲಿ ಡ್ರೈನ್ ದ ಸಿಸ್ಟಮ್. ಎಲ್ಲಿಗೆ? ಟು ದ ರಿಸರ್ವಾಯರ್. ಇಲ್ಲಿ ಜಲಾಶಯ ಅಂತೀವಿ. ಜಲಾಶಯ ಅಂದ್ರೆ ರಿಸರ್ವಾಯರ್, ಟ್ಯಾಂಕ್ ಅಂತ ನಾವಿಲ್ಲಿ. ಇಲ್ಲಿ ಯಾವ ಜಲಾಶಯ ಇಲ್ಲ ಮಕ್ಕಳೇ, ಇಲ್ಲಿ ಏನಿದೆ ಹೈಡ್ರಾಲಿಕ್ ಟ್ಯಾಂಕ್. ಆಲ್ ಲೈನ್ಸ್ ಅಂದ್ರೆ ಎಲ್ಲಾ ಲೈನ್ಸ್, ಆಲ್ ಸಿಲಿಂಡರ್ಸ್ ಎಲ್ಲಾ ಸಿಲಿಂಡರ್ಗಳು, ಆಲ್ ಲೈನ್ಸ್, ಸಿಲಿಂಡರ್ಸ್ ಮತ್ತೆ ಅಕ್ಯುಮುಲೇಟರ್ಸ್ ಅಂತ ಕರಿತೀವಿ, ಅಂದ್ರೆ ಸಂಚಯಕಗಳು ಅಂತ ನಾವು ಕರಿತೀವಿ. ಫಿಲ್ಟರ್ಸ್, ಹೌಸಿಂಗ್ಸ್ ಅಥವಾ ದ್ರವದ ಸೇಕರಣೆಯ ಯಾವುದೇ ಪ್ರದೇಶಗಳಲ್ಲಿ ನಾವೇನ್ ಮಾಡುತ್ತೆ, ಸೊ ಗಮನವನ್ನ ಕೊಡಬೇಕು. ಅಲ್ಲಿ ಫಿಲ್ಟರ್ ಅನ್ನ ನಾವೇನ್ ಮಾಡಬೇಕು, ಬದಲಾಯಿಸಬೇಕು. ಟು ಚೇಂಜ್ ದ ಫಿಲ್ಟರ್, ರೀಪ್ಲೇಸ್ ದ ಫಿಲ್ಟರ್. ಮಾಲಿನ್ಯವನ್ನು ನಿಯಂತ್ರಿಸಬೇಕಲ್ಲ ನಾವು. ವಿತ್ ಎ ಲಿಂಟ್ ಫ್ರೀ ರ್ಯಾಗ್ ಕ್ಲೀನ್ ದ ರಿಸರ್ವಾಯರ್ ಆಫ್ ಆಲ್ ಸ್ಲಡ್ಜ್ ಅಂಡ್ ಡಿಪಾಸಿಟ್ಸ್, makes sure the entire reservoir is free of any soft or loosened paint. Lint free ಅಂದ್ರೆ ಮಕ್ಕಳೇ, with a lint free rag ಅಂದ್ರೆ lint free ಅಂದ್ರೆ ಚಿಂದಿನಿಂದ, ಅಂದ್ರೆ ಈ ಡಸ್ಟ್, ಈಗ ನಾವು ಕಾಟನ್ ವೇಸ್ಟ್ ತಗೊಂಡು ಅದ್ರ ಒಳಗಡೆ ಎಲ್ಲ ಸಣ್ಣ 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 ಡಸ್ಟ್ ಇರುತ್ತೆ ನೋಡಿ, ಅದನ್ನ ಲಿಂಟ್ ಫ್ರೀ ಅಂತ ಕರಿತೀವಿ. ಸೊ ಹಾಗೂ ಆ ರಿಸರ್ವಾಯರ್ ನಲ್ಲಿ ಇರ್ತಕ್ಕಂಥ ಟ್ಯಾಂಕ್ ಏನಿದೆ ಆಯಿಲ್ ತುಂಬತಕ್ಕಂಥದ್ದು, ಅಲ್ಲಿ ಸ್ಲಡ್ಜ್ ಇರುತ್ತೆ. ಸ್ಲಡ್ಜ್ ಅಂದ್ರೆ ಕೆಸರಾಗಿರ್ತಕ್ಕಂಥದ್ದು ಎಲ್ಲ ಡಿಪಾಸಿಟ್ ಆಗೋಗಿರುತ್ತೆ ಒಳಗಡೆ. ಅದನ್ನ ಏನ್ ಮಾಡ್ಬೇಕು, ಆ ಸ್ಲಡ್ಜು, ಆ ಕೆಸರು, ಆ ನಿಕ್ಷೇಪ ಎಲ್ಲವನ್ನ, ಜಲಾಶಯದ ನಿಕ್ಷೇಪವೆಲ್ಲವನ್ನ ಸ್ವಚ್ಛಗೊಳಿಸಿ ಸಂಪೂರ್ಣವಾಗಿ ದ ಎಂಟೈರ್ ರಿಸರ್ವಾಯರ್, ಸಂಪೂರ್ಣ ನಿಮ್ ಜಲಾಶಯ ಅಂದ್ರೆ ನಿಮ್ ಟ್ಯಾಂಕ್ ಯಾವುದೇ ಮೃದು ಅಥವಾ ಸಡಿಲವಾದ ಬಣ್ಣಗಳಿಂದ ಮುಕ್ತವಾಗಿದೆ ಅಂತ ನಾವೇನ್ ಮಾಡ್ಬೇಕು, ಖಚಿತಪಡಿಸ್ಕೊಳ್ಬೇಕು. ಅಲ್ಲಿ ಏನೂ ಇಲ್ಲ, ಸ್ಲಡ್ಸ್ ಇಲ್ಲ, ಮಸಿ ಇಲ್ಲ, ಕೊಳಕಿಲ್ಲ, ಡಸ್ಟ್ ಇಲ್ಲ, ಡರ್ಟ್ ಇಲ್ಲ, ಲೈಕ್ ದಟ್. ಸೊ ಈ ರೀತಿ ಮಾಲಿನ್ಯವನ್ನ ನಾವೇನ್ ಮಾಡ್ಬೇಕಾಗುತ್ತೆ ಮಕ್ಕಳೇ, ನಿಯಂತ್ರಣವನ್ನ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಮುಂದುವರೆದು ಪ್ಲಸ್ ದ ಸಿಸ್ಟಮ್ ವಿತ್ ಲೋವರ್ ವಿಸ್ಕೋಸಿಟಿ ಫ್ಲೂಯಿಡ್ ಟು ಎ ಸಿಮಿಲರ್ ಟು ದ ಫ್ಲೂಯಿಡ್ ಟು ಬಿ ಯೂಸ್ಡ್. Reynolds number between 2000 to 4000 should be selected to achieve enough turbulence to remove the particles from the lines. ಅಂದ್ರೆ ಮಕ್ಕಳೇ, ಇಲ್ಲಿ ನಾವು ಯಾವ ಲಿಕ್ವಿಡ್ ಅನ್ನ, ಯಾವ ದ್ರವವನ್ನ, ಅಂದ್ರೆ ಬಳಸಬೇಕಾದ ದ್ರವಕ್ಕೆ ಹೋಲುವ ಕಡಿಮೆ ಸ್ನಿಗ್ಧತೆಯ ಅಂದ್ರೆ ಲೋ ವಿಸ್ಕಾಸಿಟಿ ಫ್ಲೂಯಿಡ್ ನೊಂದಿಗೆ ಅಂದ್ರೆ ದ್ರವದೊಂದಿಗೆ ಸಿಸ್ಟಮ್ ಏನ್ ಮಾಡ್ಬೇಕು, ಪ್ಲಸ್ ಮಾಡಬೇಕು. ಸಿಸ್ಟಮ್ ಅನ್ನು ಏನ್ ಮಾಡ್ಬೇಕು, ಪ್ಲಸ್ ಔಟ್ ಮಾಡಬೇಕು. ಸೊ ಸಾಕಷ್ಟು ಪ್ರಕ್ಷುಬ್ಧತೆಯನ್ನ ಸಾಧಿಸಲು ಅಲ್ಲಿ ಅಷ್ಟು ನೀಟ್ನೆಸ್ ಅನ್ನ
ಕ್ಲೀನ್ನೆಸ್ ಅನ್ನ ನಾವು ಮಾಡ್ಬೇಕಾದ್ರೆ ಅಲ್ಲಿ ರೆನಾಲ್ಡ್ಸ್ ನಂಬರ್ ಅಂತ ಬರುತ್ತೆ ಮಕ್ಕಳೇ. ಒಂದು ರೆನಾಲ್ಡ್ಸ್ ನಂಬರ್ ಅಂತ ಬರುತ್ತೆ. ಅದು 2000ದಿಂದ 4000 ನಡುವಿನ ರೆನಾಲ್ಡ್ಸ್ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು. ನಿಮಗೆ ರೆನಾಲ್ಡ್ಸ್ ಸಂಖ್ಯೆ ಅಂದ್ರೆ ಏನಂದ್ರೆ ದ ರೆನಾಲ್ಡ್ಸ್ ಇಸ್ ಎ ನಂಬರ್. It helps to the predict flow patterns in the different fluid flow situations. At low Reynolds numbers, flows tend to be dominated by a laminar flow, while at higher Reynolds numbers, flow tend to be turbulent flow. ಅಂದ್ರೆ ವಿಭಿನ್ನ ದ್ರವ, ಈ ರೆನಾಲ್ಡ್ ನಂಬರ್ ಅನ್ನೋದು ಒಂದು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು. ವಿಭಿನ್ನ ಅರಿವಿನ ಸಂದರ್ಭಗಳಲ್ಲಿ ಅರಿವಿನ ಮಾದರಿಗಳನ್ನ ಆ ಫ್ಲೂಯಿಡ್ ಫ್ಲೋ ಆಗುತ್ತಲ್ಲ ಅದನ್ನ ನಾವು ರೆನಾಲ್ಡ್ ಸಂಖ್ಯೆನಲ್ಲಿ ಹೇಳ್ತೀವಿ. ರೆನಾಲ್ಡ್ ಸಂಖ್ಯೆನಲ್ಲಿ ಹೇಳ್ತೀವಿ. ಈ ಸಂಖ್ಯೆ ಇಲ್ಲಿ ಸಹಾಯ ಮಾಡುತ್ತೆ. ಕಡಿಮೆ ರೆನಾಲ್ಡ್ ಸಂಖ್ಯೆ ಇದ್ರೆ ಅರಿವುಗಳು ಲ್ಯಾಮಿನಾರ್ ಅರಿವಿನಿಂದ ಪ್ರಾಬಲ್ಯ ಹೊಂದಿರುತ್ತವೆ. ಸೊ ಡಾಮಿನೇಟೆಡ್ ಬೈ ಲ್ಯಾಮಿನಾರ್ ಫ್ಲೋ. ಆದರೆ ಹೆಚ್ಚಿನ ರೆನಾಲ್ಡ್ ಸಂಖ್ಯೆ ಇದ್ರೆ ಅವು ಪ್ರಕ್ಷುಬ್ಧವಾಗಿರುತ್ತವೆ. ವೈಲೆಟ್ ಹೈ ರೆನಾಲ್ಡ್ಸ್ ನಂಬರ್ ಫ್ಲೋ ಟೆಂಡ್ ಟು ಬಿ ಟರ್ಬುಲೆಂಟ್. ಪ್ರಕ್ಷುಬ್ಧತೆ ಅಂತ ನಾವು ಕರಿತೀವಿ. ಇದು ರೆನಾಲ್ಡ್ಸ್ ನಂಬರ್. ಇದು ಅರಿವಿನ ಪ್ರಮಾಣವನ್ನ ನಾವು ಹೇಳೋದಕ್ಕೆ ಈ ರೆನಾಲ್ಡ್ಸ್ ನಂಬರ್ ಅನ್ನು ನಾವು ಬಳಸ್ತೀವಿ. ಇಲ್ಲಿ 2000 to 4000 ರೆನಾಲ್ಡ್ಸ್ ನಂಬರ್ ಅನ್ನ ಬಳಸ್ತಾರೆ. ಮುಂದಿನ ಸ್ಟ್ರೋಕ್ ವಾಲ್ವ್ಸ್ ಫ್ರೀಕ್ವೆಂಟ್ಲಿ ಎಂಜೂರ್ ದೇ ಆರ್ ಥ್ರೋಲಿ ಪ್ಲಸ್ಡ್. ಕಂಟಾಮಿನೇಷನ್ಸ್ ಅನ್ನ ತಡೆಗಟ್ಟಲಿಕ್ಕೆ, ಮಾಲಿನ್ಯ ಕಾರ್ವನ್ನ ತಡೆಗಟ್ಟಲಿಕ್ಕೆ ಸ್ಟ್ರೋಕ್ ವಾಲ್ವ್ಸ್ ಏನ್ ಮಾಡ್ಬೇಕು ನಾವು ಥರೋಲಿ ಪ್ಲಸ್ ಮಾಡಬೇಕು. ದ ಫ್ಲೂಯಿಡ್ ಶುಡ್ ಬಿ ಫಿಲ್ಟರ್ಡ್ ಅಂಡ್ ದ ಪ್ಲಸ್ಸಿಂಗ್ ಶುಡ್ ಬಿ ಕಂಟಿನ್ಯೂ ಅಂಟಿಲ್ ರೀಚಿಂಗ್ ಒನ್ ಲೆವೆಲ್ ಬಿಯಾಂಡ್ ದ ಸಿಸ್ಟಮ್ ಟಾರ್ಗೆಟ್ ಕ್ಲೀನ್ ಲೈಫ್ ಲೆವೆಲ್. ಫಾರ್ ಎಕ್ಸಾಂಪಲ್, ಇಫ್ ದ ಟಾರ್ಗೆಟ್ ಇಸ್ ISO 1513-11, continue to plus the system until ISO 1412-10 is reached. ನೋಡಿ ಮಕ್ಕಳೇ, ಇಲ್ಲಿ ಸ್ಟ್ರೋಕ್ ನ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಕರಿತೀವಿ, ಸಂಪೂರ್ಣವಾಗಿ ಕ್ಲೀನ್ ಆಗಿದೆ, ಪ್ಲಸ್ ಔಟ್ ಆಗಿದೆ, ಚೆದರೋಗಿದೆ ಅಂದ್ರೆ ಇಲ್ಲಿ ಪ್ಲಸ್ಡ್, ದೇ ಆರ್ ಥರೋಲಿ ಪ್ಲಸ್ಡ್. ನೀವು ಖಚಿತಪಡಿಸ್ಕೋಬೇಕಾದ್ರೆ ಆಗಾಗ್ಗೆ ನೀವು ಏನು ಆಯಿಲ್ ಅನ್ನು ಹಾಕಿರ್ತೀರಿ ಒಳಗಡೆಗೆ, ಆ ಫಿಲ್ಟರ್ ಅನ್ನ ಏನ್ ಮಾಡಬೇಕಾಗುತ್ತೆ, ದ್ರವವನ್ನ ಫಿಲ್ಟರ್ ಮಾಡಬೇಕು, ಫ್ಲೂಯಿಡ್ ಅನ್ನ ಏನ್ ಮಾಡಬೇಕಾಗುತ್ತೆ, ಫಿಲ್ಟರ್ ಮಾಡಬೇಕು. ಮತ್ತು ಸಿಸ್ಟಮ್ ನ ಗುರಿ ಸ್ವಚ್ಛತೆಯ ಮಟ್ಟವನ್ನ ಮೀರಿ ಒಂದು ಮಟ್ಟವನ್ನ ತಲುಪುವವರೆಗೆ, ನೆಕ್ಸ್ಟ್ ಸ್ಟೇಜ್ಗೆ ಹೋಗುವವರೆಗೆ ಪ್ಲಸ್ಸಿಂಗ್ ಮಾಡ್ತಾ ಇರ್ಬೇಕು. ಉದಾಹರಣೆಗೆ ನಾನು ಹೇಳಿದೆ ISO 1513-11 ಆಗಿದ್ರೆ ಅದು ISO 1412-10 ತಲುಪುವವರೆಗೆ ಸಿಸ್ಟಮ್ ಅನ್ನ ಪ್ಲಸ್ ಔಟ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ಲಸ್ ದ ಸಿಸ್ಟಮ್ ಮುಂದುವರಿಸಬೇಕು. ಆಗ ನಾವೇನ್ ಮಾಡ್ಬೋದು, ಕಂಟಾಮಿನೇಷನ್ಸ್ ಅನ್ನ ಕಂಟ್ರೋಲ್ ಮಾಡಬಹುದು ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ. ಡ್ರೈನ್ ದ ಪ್ಲಸ್ಸಿಂಗ್ ಫ್ಲೂಯಿಡ್ ಆಸ್ ಹಾಟ್ ಅಂಡ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ನೋಡಿ, ಡ್ರೈನ್ ಮಾಡ್ತಿರಲ್ಲ, ಪ್ಲಸ್ ಔಟ್ ಮಾಡ್ತಿರಲ್ಲ, ಪ್ಲಸ್ಸಿಂಗ್ ದ್ರವವನ್ನ ಬಿಸಿಯಾಗಿ ಮತ್ತು ಸಾಧ್ಯವಾದಷ್ಟು ಬೇಗ ಏನ್ ಮಾಡ್ಬೇಕು ನಾವು, ಡ್ರೈನ್ ಔಟ್ ಅನ್ನ ಮಾಡಬೇಕು. ರೀಪ್ಲೇಸ್ ದ ಫಿಲ್ಟರ್ಸ್ ಅಂಡ್ ಇನ್ಸ್ಪೆಕ್ಟ್ ಕ್ಲೀನ್ ದ ರಿಸರ್ವಾಯರ್. ಇಲ್ಲಿ ಪ್ಲಸ್ ಔಟ್ ಮಾಡೋದು ಅಷ್ಟೇ ಅಲ್ಲ ಮಕ್ಕಳೇ, ಫಿಲ್ಟರ್ ಗಳನ್ನ ಬದಲಾಯಿಸಬೇಕು. ಮತ್ತೆ ನಿಮ್ಮ ಜಲಾಶಯ ಅಂದ್ರೆ ರಿಸರ್ವಾಯರ್ ಏನಿದೆ ಅದನ್ನ ಪರೀಕ್ಷಿಸಿ ಕ್ಲೀನ್ ಮಾಡಬೇಕು, ಸ್ವಚ್ಛಗೊಳಿಸಬೇಕು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ. Fill the system to approximately 75% with the fluid to be used. Bleed vent the pump. ಅಂದ್ರೆ ಇಲ್ಲಿ ಬಳಸಬೇಕಾದ ದ್ರವದೊಂದಿಗೆ ವ್ಯವಸ್ಥೆಯನ್ನ, ಈ ಸಿಸ್ಟಮ್ ಅನ್ನ ಸುಮಾರು 75% ನಾವೇನ್ ಮಾಡಬೇಕು, ಫಿಲ್ ಮಾಡಬೇಕು. ಮಾಲಿನ್ಯವನ್ನ ನಿಯಂತ್ರಿಸಿದ ಮುಂದಿನ ವಿಷಯವನ್ನ ನೋಡೋಣ. ಇಫ್ ದ ಪಂಪ್ ಹ್ಯಾಸ್ ಎ ಪ್ರೆಷರ್ ರಿಲೀಫ್ ಆರ್ ಬೈಪಾಸ್, it should be wide open. Run the pump for 15 seconds, then stop and let it sit for 45 seconds. Repeat this process few times to prime the pump. ಇಲ್ಲಿ ಪ್ರೈಮಿಂಗ್ ಮಾಡ್ಬೇಕು ಮಕ್ಕಳೇ. ಏನಾಗಂದ್ರೆ ಪಂಪ್ ಅನ್ನ ಒತ್ತಡ ಪರಿಹಾರ ಅಥವಾ ಬೈಪಾಸ್ ಸಿಸ್ಟಮ್ ಅನ್ನ ಹೊಂದಿದ್ರೆ ಅದನ್ನ ಓಪನ್ ಮಾಡಿರ್ಬೇಕು. ಸುಡ್ ಬಿ ವಿಶಾಲವಾಗಿ ಓಪನ್ ಮಾಡಿರ್ಬೇಕು. ಪಂಪ್ ಅನ್ನ ಪ್ರತಿ 15 ಸೆಕೆಂಡ್ಗಳ ಕಾಲ ನಾವೇನ್ ಮಾಡ್ಬೇಕು, ಚಲಾಯಿಸಿ, ಆನ್ ಮಾಡಿ
ಒಂದು 15 ಸೆಕೆಂಡ್ಸ್ ಆನ್ ಮಾಡಿ ಮತ್ತೆ ಸ್ಟಾಪ್ ಮಾಡಬೇಕು. ಎಲ್ಲಿವರೆಗೆ? ಒಂದು 45 ಸೆಕೆಂಡ್ ವರೆಗೆ ಸ್ಟಾಪ್ ಮಾಡಿ ಏನ್ ಮಾಡ್ಬೇಕಾಗುತ್ತೆ? ಕ್ಲೀನ್ ಮಾಡ್ಬೇಕಾಗುತ್ತೆ, ಪ್ರೈಮ್ ಮಾಡ್ಬೇಕಂದ್ರೆ ಇಟ್ ಕ್ಯಾನ್ ಬಿ ರಿಪೀಟೆಡ್. ವಿಧಾನವನ್ನ ಕೆಲವು ಬಾರಿ ನಾವೇನ್ ಮಾಡ್ಬೇಕು? ಪುನರಾವರ್ತಿಸಬೇಕು. ರನ್ ದ ಪಂಪ್ ಫಾರ್ ಎ ಮಿನಿಟ್ ವಿತ್ ಬೈಪಾಸ್ ಆರ್ ಪ್ರೆಷರ್ ರಿಲೀಫ್ ಓಪನ್. ಬೈಪಾಸ್ ಅಥವಾ ಒತ್ತಡ ಪರಿಹಾರವನ್ನ ತೆರೆದಿರುವ ಮೂಲಕ 1 ನಿಮಿಷ ಪಂಪ್ ಅನ್ನ ಚಲಾಯಿಸಬೇಕು. ಅಂದರೆ ರನ್ ದ ಪಂಪ್ ಫಾರ್ ಎ ಮಿನಿಟ್ ವಿತ್ ದ ಬೈಪಾಸ್ ಆರ್ ಪ್ರೆಷರ್ ರಿಲೀಫ್ ಓಪನ್. ಸ್ಟಾಪ್ ದ ಪಂಪ್ ಅಂಡ್ ಲೆಟ್ ಇಟ್ ಸಿಟ್ ಎ ಮಿನಿಟ್. ಮತ್ತೆ ಪಂಪ್ ಅನ್ನ ನಿಲ್ಲಿಸಿ 1 ನಿಮಿಷ ಸುಮ್ಮನೆ ಇರ್ಬೇಕು, ಕುಳಿತುಕೊಳ್ಬೇಕು. ದೆನ್ ಕ್ಲೋಸ್ ದ ಬೈಪಾಸ್ ಅಂಡ್ ಪರ್ಮಿಟ್ ದ ಪಂಪ್ ಟು ಆಪರೇಟ್ loaded for no more than 5 minutes. Allow the relief valve to lift the confirm that it is flushed as well. Do not operate the actuators at this time. Stop the pump and let the system sit for about 5 minutes. Close the bypass. Bypass ಅನ್ನು ಮುಚ್ಚಿ ಒಂದು 5 ನಿಮಿಷಗಳಿಂದ ಹೆಚ್ಚು ಕಾಲ, ಮೋರ್ ದೆನ್ 5 ಮಿನಿಟ್ಸ್, ಪಂಪ್ ಲೋಡ್ ಆಗಲು ಅನುಮತಿಯನ್ನು ಬಿಡ್ಬೇಕು, ನಾವು ಅಲೋ ಮಾಡಬೇಕು. ದೆನ್ ರಿಲೀಫ್ ವಾಲ್ವ್ ಅನ್ನ ಪ್ಲಸ್ ಮಾಡಿದೆ, ಪ್ಲಸ್ ಔಟ್ ಆಗಿದೆ ಅಂತ ನಾವೇನ್ ಮಾಡ್ಬೇಕು? ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಖಚಿತಪಡಿಸ್ಕೋಬೇಕು, ಕನ್ಫರ್ಮ್ ಮಾಡ್ಕೊಳ್ಬೇಕು. ದಟ್ ಮೀನ್ಸ್ ಟು ಕನ್ಫರ್ಮ್ ದಟ್ ಇಟ್ ಇಸ್ ಪ್ಲಸ್ಡ್ ಆಸ್ ವೆಲ್. ಈ ಸಮಯದಲ್ಲಿ ಡು ನಾಟ್ ಆಪರೇಟ್ ದ ಆಕ್ಚುಯೇಟರ್ಸ್. ಆಕ್ಚುಯೇಟರ್ ನ ಆಪರೇಟ್ ಮಾಡಬಾರ್ದು. ಪಂಪ್ ಅನ್ನ ನಿಲ್ಲಿಸಿ ಸಿಸ್ಟಮ್ ಅನ್ನ ಸುಮಾರು 5 ನಿಮಿಷಗಳ ಕಾಲ ನಾವೇನ್ ಮಾಡ್ಬೇಕು? ಸ್ಟಾಪ್. Let the system for 5 minutes. Okay? So, ಈಗ ನಾವು ಮಾಲಿನ್ಯವನ್ನ ಸಿಸ್ಟಮ್ ನಲ್ಲಿ ನಿಯಂತ್ರಿಸ್ತಾ ಇರಬಹುದು. Then start the pump and operate the actuators once at a time, allowing the fluid to return to the reservoir before moving to the next actuator. ಪಂಪ್ ಅನ್ನ ಪ್ರಾರಂಭಿಸಿ, ಆಕ್ಚುಯೇಟರ್ ಗಳನ್ನ ಒಂದೊಂದಾಗಿ ನಿರ್ವಹಿಸಿ, ಮುಂದಿನ ಆಕ್ಚುಯೇಟರ್ಗೆ ತೆರಳುವ ಮೊದಲು ದ್ರವವು ಫ್ಲೂಯಿಡ್ ಏನಿದೆ ಅದು ರಿಸರ್ವಾಯರ್ಗೆ ಮರಳು ಹೋಗ್ಲಿಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ? ದಾರಿ ಮಾಡ್ಕೊಡ್ಬೇಕಾಗುತ್ತೆ, ಅನುವನ್ನ ಮಾಡ್ಕೊಡ್ಬೇಕಾಗುತ್ತೆ. ಆಫ್ಟರ್ ಆಪರೇಟಿಂಗ್ ದ ಫೈನಲ್ ಆಕ್ಚುಯೇಟರ್, ಸೆಟ್ ಡೌನ್ ದ ಸಿಸ್ಟಮ್. ಕೀಪ್ an high of the fluid level in the reservoir. If the level drops below 25%, add fluid until to 50%. ನೋಡಿ ಮಕ್ಕಳೇ, ಇಲ್ಲಿ ಈ ಮಾಲಿನ್ಯ ನಿಯಂತ್ರಿಸಲು ಇದು ಒಂದು ಭಾಗ. ಅಂತಿಮವಾಗಿ ಆಫ್ಟರ್ ಆಪರೇಟಿಂಗ್ ಎ ಫೈನಲ್ ಆಕ್ಚುಯೇಟರ್, ಅಂತಿಮ ಆಕ್ಚುಯೇಟರ್ ಅನ್ನ ನೀವು ಆಪರೇಟ್ ಮಾಡಿದ್ಮೇಲೆ, ನಿರ್ವಹಿಸಿದ ನಂತರ ಸಿಸ್ಟಮ್ ಅನ್ನ ಏನ್ ಮಾಡ್ಬೇಕು? ಸ್ಟಟ್ ಡೌನ್ ಮಾಡ್ಬೇಕು, ಸ್ಥಗಿತಗೊಳಿಸಿ. ರಿಸರ್ವಾಯರ್ ನಲ್ಲಿ ಅಂದ್ರೆ ನಿಮ್ಮ ಟ್ಯಾಂಕ್ ಇರ್ತದಲ್ಲ, ಅದರಲ್ಲಿ ಫ್ಲೂಯಿಡ್ ಮಟ್ಟವನ್ನ ನೋಡ್ಬೇಕು ನಾವು. ಅಲ್ಲಿ ಮಟ್ಟ ಎಷ್ಟಿರ್ಬೇಕು? 25% ಕಡಿಮೆ ಏನಾರ ಇದ್ರೆ ಏನ್ ಮಾಡ್ಬೇಕು? ಫ್ಲೂಯಿಡ್ ಅನ್ನ ಆಡ್ ಮಾಡ್ಬೇಕು, ದ್ರವವನ್ನ ಸೇರಿಸಿ 50% ಏನ್ ಮಾಡ್ಬೇಕು? ಅದನ್ನ 50% ಫಿಲ್ ಮಾಡ್ಬೇಕು. ಸೊ ಇದು ಒಂದು ಮೆಥಡ್. Then refill the reservoir to 75% and run the system in 5-minute intervals. At each shutdown, bleed the air from the system. Pay close attention to the system sounds to determine the pump is cavitating. ನೀವೇನ್ ಮಾಡ್ಬೇಕಾಗುತ್ತೆ ಮಕ್ಕಳ? ಇಲ್ಲಿ ಈ ರಿಸರ್ವಾಯರ್ ಅನ್ನ 75% ತುಂಬಿಸಿ 5 ನಿಮಿಷಗಳ ಕಾಲ ಅದನ್ನ ಆಪರೇಟ್ ಮಾಡಿ ಸ್ಥಗಿತಗೊಳಿಸುವಾಗ ಈ ವ್ಯವಸ್ಥೆಯಿಂದ ಅಂದ್ರೆ ಈ ಶಟ್ ಡೌನ್ ಪ್ರತಿ ಬಾರಿ ನಿಲ್ಲಿಸಿದಾಗ ಬ್ಲೀಡ್ ದ ಏರ್ ಫ್ರಮ್ ದ ಸಿಸ್ಟಮ್ ಅಂದ್ರೆ ವ್ಯವಸ್ಥೆಯಿಂದ ಏರನ್ನ ತೆಗಿತಕ್ಕಂಥದ್ದು, ಏರನ್ನ ಬ್ಲೀಡ್ ಔಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನೀವು ಒಂದು ಗಮನ ಹರಿಸಬೇಕಾಗುತ್ತೆ. ಪಂಪ್ ಒಳಗಡೆಗೆ ಏನಾದ್ರೂ ಕ್ಯಾವಿಟೇಷನ್ ಆಗ್ತಾ ಇದೆಯಾ? ಗುಳ್ಳೆ ಕಟ್ಟೋದು ಕ್ಯಾವಿಟೇಷನ್ಸ್ ಅಂದ್ರೆ ಗುಳ್ಳೆ ಕಟ್ಟುತ್ತಿದೆಯಾ ಅಂತ ನಿರ್ಧರಿಸಲು ಸಿಸ್ಟಮ್ ಶಬ್ದಕ್ಕೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು, ಕಿವಿಯನ್ನ ಕೊಡ್ಬೇಕು. ಕೇಳಿಸುತ್ತೆ ಅಲ್ಲಿ ಗುಳು 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 ಅಂತ ಸೌಂಡ್ ಬಂದ್ರೆ ಅದು ಕ್ಯಾವಿಟೇಷನ್ಸ್ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ರನ್ ದ ಸಿಸ್ಟಮ್ ಫಾರ್ 30 minutes ಟು ಬ್ರಿಂಗ್ ಇಟ್ ನಾರ್ಮಲ್ ಆಪರೇಟಿಂಗ್ ಟೆಂಪರೇಚರ್. ಸಿಸ್ಟಮ್ ಅನ್ನು ಸಾಮಾನ್ಯ ಆ ರೀತಿ ಆದ್ಮೇಲೆ ಕಾರ್ಯಾಚರಣೆ ತಾಪಮಾನಕ್ಕೆ ತರಲು ಏನ್ ಮಾಡ್ಬೇಕು? ಸಾಮಾನ್ಯ ಒಂದು ಇದಕ್ಕೆ ನಾರ್ಮಲ್ ಆಪರೇಟಿಂಗ್ ಟೆಂಪರೇಚರ್ಗೆ ತರಲಿಕ್ಕೆ ಒಂದು 30 minutes ಏನ್ ಮಾಡ್ಬೇಕು? ಅದನ್ನ ರನ್ ಮಾಡ್ಬೇಕು. Shut down the system and replace the filter. Inspect the reservoir for
obvious signs of cross contaminations. ನೋಡಿ ಮಕ್ಕಳೇ, ಸಟ್ ಡೌನ್ ಸಿಸ್ಟಮ್ ಅನ್ನ ಸ್ಥಗಿತಗೊಳಿಸಿ, ಫಿಲ್ಟರ್ ಅನ್ನ ಬದಲಾಯಿಸಿ, ಅಡ್ಡ ಮಾಲಿನ್ಯದ ಸ್ಪಷ್ಟ ಚಿಹ್ನೆಗಳಿಗಾಗಿ ನೀವು ರಿಸರ್ವಾಯರ್ ಅಂದ್ರೆ ಜಲಾಶಯ ಅಂತ ಏನಂತ ಕರಿತೀವಿ ನಾವು, ಆ ರಿಸರ್ವಾಯರ್ ಅನ್ನ ಎಕ್ಸಾಮಿನೇಷನ್ ಕ್ರಾಸ್ ಕಂಟಾಮಿನೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಇದು ಒಂದು ಕೂಡ ಈ ಕಂಟ್ರೋಲಿಂಗ್ ಕಂಟಾಮಿನೇಷನ್ಸ್ ನಲ್ಲಿ ಬಹಳ ಮುಖ್ಯವಾದದ್ದು. ಮುಂದುವರೆದು ಮಕ್ಕಳೇ, ಇನ್ ಎನಿ ಇಂಡಿಕೇಶನ್ಸ್ ಆಫ್ ಕ್ರಾಸ್ ಕಂಟಾಮಿನೇಷನ್ಸ್, ಈ ರೀತಿ ಕ್ರಾಸ್ ಕಂಟಾಮಿನೇಷನ್ಸ್ ಅನ್ನ ನೀವು ಮಾಡುವಾಗ ಈಸ್ ಪ್ರೆಸೆಂಟ್ ಡ್ರೈನ್ ಅಂಡ್ ಪ್ಲಸ್ ದ ಸಿಸ್ಟಮ್ ಅಗೈನ್. ಅಡ್ಡ ಮಾಲಿನ್ಯದ ಯಾವುದೇ ಸೂಚನೆ ನಿಮ್ಗೆ ಏನಾದ್ರೂ ಅಲ್ಲಿ ಮಾಲಿನ್ಯ ಉಂಟಾಗ್ತಾ ಇದೆ, ಕೆಡ್ತಾ ಇದೆ ಸಿಸ್ಟಮ್ ಅಂತ ಗೊತ್ತಾಗ್ಬಿಟ್ರೆ ವ್ಯವಸ್ಥೆಯನ್ನ ಮತ್ತೆ ಏನ್ ಮಾಡ್ಬೇಕಾಗುತ್ತೆ, ಪ್ಲಸ್ ಔಟ್ ಮಾಡ್ಬೇಕಾಗುತ್ತೆ. ಡ್ರೈನ್ ಅಂಡ್ ಪ್ಲಸ್ ದ ಸಿಸ್ಟಮ್ ಅಗೈನ್. ಮತ್ತೆ ಏನ್ ಮಾಡ್ಬೇಕಾಗುತ್ತೆ, ಅರಿಯಲು ಅದನ್ನ ನಾವು ಬಿಡ್ಬೇಕಾಗುತ್ತೆ. ಆಫ್ಟರ್ 6 hours ಆಪರೇಷನ್, ಸಟ್ ಡೌನ್ ದ ಸಿಸ್ಟಮ್, ರೀಪ್ಲೇಸ್ ದ ಫಿಲ್ಟರ್ ಅಂಡ್ ಸ್ಯಾಂಪಲ್ ಅಂಡ್ ಟೆಸ್ಟ್ ದ ಫ್ಲೂಯಿಡ್. ಸುಮಾರು 6 ಗಂಟೆಗಳ ಕಾರ್ಯಾಚರಣೆ ಆದ್ಮೇಲೆ, ರನ್ ಆದ್ಮೇಲೆ ಸಿಸ್ಟಮ್ ಅನ್ನ ನಿಲ್ಲಿಸಿ, ಫಿಲ್ಟರ್ ಗಳನ್ನ ಬದಲಾಯಿಸಿ, ಆ ದ್ರವದ ಮಾದರಿ, ಆ ಫ್ಲೂಯಿಡ್ ಮಾದರಿಯನ್ನ ಕಂಟಾಮಿನೇಷನ್ಸ್ ಆಗಿದೆಯೋ ಇಲ್ವೋ ಅಂತ ಏನ್ ಮಾಡ್ಬೇಕಾಗುತ್ತೆ, ನೀವು ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. The sampling frequency should be increased until you are confident that the system fluid is stable. ಅಂದ್ರೆ ಸಿಸ್ಟಮ್ ದ್ರವ ಏನಿದೆ, ಫ್ಲೂಯಿಡ್ ಸ್ಥಿರವಾಗಿದೆ ಎಂದು ನೀವು ನಂಬುವವರೆಗೆ ಆ ಮಾದರಿ ಆವರ್ತನವನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಹೆಚ್ಚಿಸ್ತಾ ಇರಬೇಕಾಗುತ್ತೆ. ಚೆಕ್ ಮಾಡ್ತಾ ಇರೋದು ಫ್ರೀಕ್ವೆನ್ಸಿ, ನೀವು ಚೆಕ್ ಮಾಡಿ ಅದನ್ನ ಪರೀಕ್ಷೆಯನ್ನ ಮಾಡ್ತಾ ಇರಬೇಕಾಗುತ್ತೆ. ಇದು ಮಕ್ಕಳೇ ಮಾಲಿನ್ಯ ನಿಯಂತ್ರಣ. ಇನ್ನು ತೈಲದ ಮಾಲಿನ್ಯ ಮತ್ತು ಅದರ ಕಂಟಾಮಿನೇಷನ್ ಆಯಿಲ್ ಅಂಡ್ ಇಟ್ಸ್ ಕಂಟ್ರೋಲ್. Contamination in hydraulic system can be classified into particle contaminations, ಅಂದರೆ metal particles from your dirt ingressions, ಅಥವಾ chemical contaminants, water, air, heat. ಎರಡು ತರ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಅಂದ್ರೆ ಹೈಡ್ರಾಲಿಕ್ ವ್ಯವಸ್ಥೆಗಳಲ್ಲಿ ಮಾಲಿನ್ಯವನ್ನ ಕಣ ಮಾಲಿನ್ಯ ಕಾರಕಗಳು, ಸಾಲಿಡ್ ಪಾರ್ಟಿಕಲ್ಸ್ ಇಂದ ಆಗ್ತಕ್ಕಂಥದ್ದು. ಯಾವುದು, ಮೆಟಲ್ ಪಾರ್ಟಿಕಲ್ಸ್ ಅಂದ್ರೆ ಡರ್ಟ್ ಇಂಗ್ರೀಷನ್ಸ್, ಕೊಳಕು ಒಳ ಸೇರಿಕೆಯೋದು, ಲೋಹ ಕಣಗಳು ಒಳಗಡೆ ಹೋಗ್ತಕ್ಕಂಥದ್ದು, ರಾಸಾಯನಿಕ ಮಾಲಿನ್ಯ ಕಾರಕಗಳು, ನೀರು, ಗಾಳಿ, ಶಾಖ ಇತ್ಯಾದಿ ಎಂದು ನಾವು ವರ್ಗೀಕರಣವನ್ನ ಮಾಡ್ತೀವಿ. ಅದರಲ್ಲಿ ಕಂಟಾಮಿನೇಷನ್ಸ್ ಆಫ್ ಆಯಿಲ್ ಅಂಡ್ ಇಟ್ಸ್ ಕಂಟ್ರೋಲ್, ತೈಲ ಮಾಲಿನ್ಯ ಮತ್ತು ಅದರ ನಿಯಂತ್ರಣವನ್ನು ನಾವು ನೋಡೋಣ. ಎಕ್ಸಾಂಪಲ್ಸ್ ಆಫ್ ಡ್ಯಾಮೇಜ್ ಫ್ರಮ್ ಕಂಟಾಮಿನೇಷನ್ಸ್ ಆರ್ accelerated component wear, orifice blockage, formation of rust or other oxidation, depletions of additives, formations of other chemical soil degradations. ಅಂದ್ರೆ ಎಕ್ಸಾಂಪಲ್ ಏನನ್ ಕೊಡ್ತಾ ಹೋಗ್ಬೋದು ಅಂದ್ರೆ ಮಕ್ಕಳೇ, ನಾವು ಮಾಲಿನ್ಯದಿಂದ ಹಾನಿಯ ಉದಾಹರಣೆಗಳು ಏನನ್ನ ಕೊಡ್ತಾ ಹೋಗ್ಬೋದು ಅಂದ್ರೆ, ವೇಗವರ್ಧಿತ ಘಟಕಗಳಲ್ಲಿ ಆರಿಫೈಸ್ ಹೋಲ್ ಇರುತ್ತಲ್ಲ, ಅಲ್ಲಿ ಏನಾರ ತಡೆ ಹಿಡಿದಿರ್ತಕ್ಕಂಥದ್ದು, ತುಕ್ಕು ಹಿಡಿದಿರ್ತಕ್ಕಂಥದ್ದು, ಅಥವಾ ಆಕ್ಸಿಡೇಷನ್ಸ್ ಆಗಿರ್ತಕ್ಕಂಥದ್ದು, ಸವಕಳಿ ಸವದೋಗಿರ್ತಕ್ಕಂಥದ್ದು, ಅಥವಾ ಇತರೆ ಕೆಮಿಕಲ್ಸ್ ಒಳಗಡೆ ಫಾರ್ಮೇಶನ್ಸ್ ಆಗಿರ್ತಕ್ಕಂಥದ್ದು. ಈ ರೀತಿ ಆಯಿಲ್ ಏನಾಗ್ತಾ ಇರದೆ ಡಿಗ್ರೇಡೇಷನ್ಸ್, ಅವನತಿಯನ್ನ ಹೊಂದ್ತಾರೆ, ನಾಶ ಆಗ್ತಾ ಇರುತ್ತೆ. ತೈಲದ ಮಾಲಿನ್ಯ ಯಾವ್ದ್ರಿಂದ, ಆಯಿಲ್. ಇದುವರೆಗೆ ತೈಲದ ಮಾಲಿನ್ಯ ಮತ್ತು ಅದರ ನಿಯಂತ್ರಣವನ್ನು ನೋಡಿದ್ವಿ. ಹೈಡ್ರಾಲಿಕ್ಸ್ ಫ್ಲೂಯಿಡ್ ಕಂಟಾಮಿನೇಷನ್ಸ್ ಮತ್ತೆ ಅದನ್ನ ಹೇಗೆ ಆ ಕಂಟಾಮಿನೇಷನ್ಸ್ ಅನ್ನ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ. Now let us come to the types of contaminations. That means particle contaminants, ಮಾಲಿನ್ಯದ ವಿಧಗಳು. ಅದರಲ್ಲಿ ಕಣ ಮಾಲಿನ್ಯಕಾರಗಳು ಅಂತ ಕರಿತೀವಿ, ಪಾರ್ಟಿಕಲ್ ಕಂಟಾಮಿನೆಂಟ್ಸ್ ಅಂತ ಕರಿತೀವಿ. ಇದರಲ್ಲಿ ಮಕ್ಕಳೇ, ಪಾರ್ಟಿಕಲ್ ಸೈಜಸ್ ಆರ್ ಜನರಲಿ ಮೆಜರ್ಡ್ ಇನ್ ಮೈಕ್ರೋಮೀಟರ್ಸ್ ಆರ್ ಮೈಕ್ರಾನ್ಸ್. ಈ ಕಣಗಳನ್ನ ನಾವು ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದ್ರೆ ಮೈಕ್ರೋಮೀಟರ್ಸ್ ಅಥವಾ ಮೈಕ್ರಾನ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಸಮ್ ಎಕ್ಸಾಂಪಲ್ಸ್ ಆಫ್ ಮೈಕ್ರಾನ್ಸ್, ಉದಾಹರಣೆಗೆ ಗ್ರೈನ್ ಆಫ್ ಸಾಲ್ಟ್, ಉಪ್ಪಿನ ಕಣ 100 ಮೈಕ್ರಾನ್ ಇರುತ್ತೆ. ಹ್ಯೂಮನ್ ಹೇರ್ 70 ಮೈಕ್ರಾನ್ ಇರುತ್ತೆ. ಲೋವರ್ ಲಿಮಿಟ್ ಆಫ್ ವಿಜಿಬಿಲಿಟಿ 40 ಮೈಕ್ರಾನ್. ನಮಗೆ ವಿಜಿಬಿಲಿಟಿ ಕಡಿಮೆ ಅಂದ್ರೆ ಎಷ್ಟು, ಕನಿಷ್ಠ 40 ಮೈಕ್ರಾನ್. ಮಿಲ್ಡ್ ಫ್ಲೋರ್, ಈ ಉದಾಹರಣೆಗೆ ನೀವೆಲ್ಲ ಮಿಲ್ ಮಾಡಿಸ್ತಿರಲ್ಲ,
ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಈ ತರ ಅದ್ರದ್ದು ಎಷ್ಟು ಮೈಕ್ರಾನ್ಸ್ ಇರುತ್ತೆ? 25 ಮೈಕ್ರಾನ್ಸ್ ಇರುತ್ತೆ. ಇನ್ನು ಬ್ಯಾಕ್ಟೀರಿಯಾ ಅವರೇಜ್ಲಿ 2 ಮೈಕ್ರಾನ್ಸ್ ಇರುತ್ತೆ. ನೋಟ್ ದ ಮೋಸ್ಟ್ ಡ್ಯಾಮೇಜ್ ಕಾಸ್ಟಿಂಗ್ ಪಾರ್ಟಿಕಲ್ಸ್ ಇನ್ ಹೈಡ್ರಾಲಿಕ್ ಆರ್ ಲುಬ್ರಿಕೇಶನ್ ಸಿಸ್ಟಮ್ ಆರ್ ಸ್ಮಾಲರ್ ದೆನ್ 14 ಮೈಕ್ರೋಮೀಟರ್. ಸುಮಾರು 40 ಮೈಕ್ರೋಮೀಟರ್ ಗಿಂತ ಕಡಿಮೆ ಇರತಕ್ಕಂತ ಪಾರ್ಟಿಕಲ್ಸ್ ಈ ಹೈಡ್ರಾಲಿಕ್ ಆಯಿಲ್ ಅಂತ ಕಂಟಾಮಿನೇಷನ್ಸ್ ಮಾಡುತ್ತೆ. ಸೊ ದೆ ಕೆನಾಟ್ ಸೀನ್, ಹಾಗಾಗಿ ಅದು ನಮಗೆ ಕಾಣಿಸಲ್ಲ. ನಮಗೆ ಸಾಮಾನ್ಯವಾಗಿ 40 ಮೈಕ್ರಾನ್ಸ್ ಇದ್ರೆ ನಮಗೆ ಕಾಣಿಸ್ತದೆ ಮಕ್ಕಳೇ. ಅಂದ್ರೆ ಈ ಪಾರ್ಟಿಕಲ್ ಗಾತ್ರಗಳನ್ನ ಸಾಮಾನ್ಯವಾಗಿ ಮೈಕ್ರೋಮೀಟರ್ ಮೈಕ್ರಾನ್ಗಳಲ್ಲಿ ನಾವು ಅಳೆತೀವಿ. ಮೈಕ್ರಾನ್ ಉಪ್ಪಿನ ಕಣ 100 ಮೈಕ್ರಾನು, ಮನುಷ್ಯನ ಕೂದಲು 70 ಮೈಕ್ರಾನು. ಗೋಚರತೆಯ ಕಡಿಮೆ ಮಿತಿ ನಮಗೆ 40 ಮೈಕ್ರಾನ್ ವರೆಗೆ ಗೋಚರತೆ ಆಗ್ಬಹುದು. ಗಿರಣಿ ಹಿಟ್ಟು 25 ಮೈಕ್ರಾನು. ಸರಾಸರಿ ಬ್ಯಾಕ್ಟೀರಿಯಾ ಮೈಕ್ರಾನು 2 ಮೈಕ್ರಾನ್ ಇರುತ್ತೆ. ಹೈಡ್ರಾಲಿಕ್ ಅಥವಾ ನಯಗೊಳಿಸುವ ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಹಾನಿ ಉಂಟು ಮಾಡತಕ್ಕಂತ ಕಣಗಳು ಎಷ್ಟಿರುತ್ತೆ ಅಂದ್ರೆ 14 ಮೈಕ್ರೋಮೀಟರ್, ಚಿಕ್ಕದಾಗಿರುತ್ತೆ ಅದಕ್ಕಿಂತ. ಹಾಗಾಗಿ ಅವುಗಳನ್ನ ಬರಿಗಣ್ಣಿನಿಂದ ನೋಡ್ಲಿಕ್ಕೂ ಕೂಡ ಸಾಧ್ಯವಾಗಲ್ಲ. ಇವೇನ್ ಮಾಡ್ಬಿಡುತ್ತೆ, ಈ ಹೈಡ್ರಾಲಿಕ್ ಆಯಿಲ್ ಅನ್ನ ಮಲಿನ್ಯಗೊಳಿಸ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ನಾವು ಕೆಮಿಕಲ್ ಕಂಟಾಮಿನೆಂಟ್ಸ್, ಸಾಲಿಡ್ ಪಾರ್ಟಿಕಲ್ಸ್ ಅನ್ನ ನೋಡಿದ್ವಿ. ಇನ್ನು ರಾಸಾಯನಿಕ ಮಾಲಿನ್ಯಕಾರಕಗಳು, ಕೆಮಿಕಲ್ ಕಂಟಾಮಿನೆಂಟ್ಸ್ ಆಫ್ ವಾಟರ್. ವಾಟರ್ ರಾಸಾಯನಿಕ ಮಾಲಿನ್ಯಕಾರಗಳು ಯಾವ್ದ್ರಿಂದ? ನೀರಿನಿಂದ ಆಗ್ತಕ್ಕಂಥದ್ದು. ಏನು? ದ ಮೋಸ್ಟ್ ಕಾಮನ್ ಕೆಮಿಕಲ್ ಕಂಟಾಮಿನೇಷನ್ಸ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಇಸ್ ವಾಟರ್. ನೋಡಿ, ಸಾಮಾನ್ಯವಾಗಿ ಹೈಡ್ರಾಲಿಕ್ ವ್ಯವಸ್ಥೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರಾಸಾಯನಿಕ ಮಾಲಿನ್ಯಕಾರವೆಂದರೆ ಅದೇನಾಗಿರುತ್ತೆ? ವಾಟರ್, ನೀರಾಗಿರುತ್ತೆ. The presence of water in hydraulic oil can have a wide-ranging effects on system components because of its effect on the physical and chemical properties of hydraulic oil. ಅಂದ್ರೆ ಮಕ್ಕಳೇ, ಹೈಡ್ರಾಲಿಕ್ ಎಣ್ಣೆಯಲ್ಲಿರುವ, ಆಯಿಲ್ ನಲ್ಲಿರುವ ನೀರಿನ ಉಪಸ್ಥಿತಿ ಏನಿದೆ ಅದು ಹೈಡ್ರಾಲಿಕ್ ಎಣ್ಣೆಯ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳ ಮೇಲೆ ನೇರವಾಗಿ ಪರಿಣಾಮ ಬೀರುವುದರಿಂದ ಸಿಸ್ಟಮ್ ವ್ಯವಸ್ಥೆ ಮೇಲೆ, ಆ ಘಟಕಗಳ ಮೇಲೆ ವ್ಯಾಪಕವಾದ ಪರಿಣಾಮವನ್ನು ಇದು ಬೀರುತ್ತೆ. ಯಾವುದೋ ನೀರು. ರಾಸಾಯನಿಕ ಮಾಲಿನ್ಯಕರ ಆಗ್ಲಿಕ್ಕೆ ಹೈಡ್ರಾಲಿಕ್ ಆಯಿಲ್ ನಲ್ಲಿ ನೀರೇ ಮುಖ್ಯವಾದ ಕಾರಣ. ಹಾಗಾಗಿ ರಸ್ಟ್ ಇನ್ ಟ್ಯಾಂಕ್ಸ್, ರೆಡ್ಯೂಸ್ಡ್ ಲುಬ್ರಿಕೇಶನ್ ಕ್ಯಾರೆಕ್ಟರಿಸ್ಟಿಕ್ result in accelerated metal surface wear, jamming of components due to ice crystal at low temperature. ಹಾಗಾಗಿ ಏನಾಗುತ್ತೆ ಮಕ್ಕಳೇ, ಇದು ಟ್ಯಾಂಕ್ಗಳಲ್ಲಿ ತುಕ್ಕಿಡಿಯೋದು, ಕಡಿಮೆ ನಯಗೊಳಿಸುವ ಗುಣಲಕ್ಷಣಗಳು ಕಡಿಮೆ ತಾಪಮಾನದಲ್ಲಿ ಐಸ್ ಅರಳುಗಳ ಕಾರಣದಿಂದಾಗಿ ವೇಗವರ್ಧಿತ ವಿಯರ್ ಆಗುತ್ತೆ. ಬಹಳ ಫಾಸ್ಟ್ ಆಗಿ ವಿಯರ್ ಔಟ್ ಆಗುತ್ತೆ. ಮತ್ತೆ ಮೇಲ್ಮೈ ಘಟಕಗಳೆಲ್ಲ ವಿಯರ್ ಔಟ್ ಆದ್ಮೇಲೆ ಕಾಂಪೋನೆಂಟ್ಸ್ ವುಡ್ ಬಿ ಜಾಮ್ಡ್. ಕಾಂಪೋನೆಂಟ್ ಏನಾಗುತ್ತೆ? ಜಾಮ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ದಟ್ಸ್ ವೈ ಕೆಮಿಕಲ್ ಎಫೆಕ್ಟ್ಸ್ ಇನ್ಕ್ಲೂಡ್ಸ್ additive depletions or depositions, oxidations, unwanted reactions which can result in the formations of acids, alcohols or sludges. ಕೆಸರು. ರಾಸಾಯನಿಕ ಕೆಮಿಕಲ್ ಎಫೆಕ್ಟ್ಸ್ ಪರಿಣಾಮಗಳಲ್ಲಿ ಸಂಯೋಜಕ ಸವಕಳಿ ಅಥವಾ ಸೇಕರಣೆ ಇಂದಾಗಿ ಏನಾಗುತ್ತೆ? ಅದು ಆಕ್ಸಿಡೀಕರಣ ಆಗುತ್ತೆ, ಆಕ್ಸಿಡೇಷನ್ಸ್ ಆಗುತ್ತೆ. ಅನಗತ್ಯ ಪ್ರಕ್ರಿಯೆಗಳ ಆಮ್ಲಗಳು, ಆಲ್ಕೋಹಾಲ್ಗಳು ಅಥವಾ ಕೆಸರುಗಳು ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗ್ಲಿಕ್ಕೆ, ಫಾರ್ಮೇಶನ್ಸ್ ಆಗ್ಲಿಕ್ಕೆ, ರಚನೆ ಆಗ್ಲಿಕ್ಕೆ ಕಾರಣ ಆಗೋಗುತ್ತೆ. ಸೊ ಹಾಗಾಗಿ ರಾಸಾಯನಿಕ ಮಾಲಿನ್ಯಕಾರಕಗಳು ಏನಿದೆ, ಕೆಮಿಕಲ್ ಕಂಟಾಮಿನೆಂಟ್ಸ್ ಆಫ್ ವಾಟರ್, ಈ ವಾಟರ್ ಏನಿದೆ ಇದರಿಂದ ಹೈಡ್ರಾಲಿಕ್ ಆಯಿಲ್ ಹೆಚ್ಚು ಕಾಂಟಾಮಿನೇಷನ್ಸ್ ಆಗುತ್ತೆ. ಸೊ ಆಯಿಲ್ ಬಿಕಮ್ಸ್ ಕ್ಲೌಡಿ ವೆನ್ ಇಟ್ ಇಸ್ ಕಂಟಾಮಿನೇಟೆಡ್ ವಿತ್ ವಾಟರ್ ಅಬೋವ್ ಇಟ್ಸ್ ಸ್ಯಾಚುರೇಷನ್ಸ್ ಲೆವೆಲ್. ಈ ಆಯಿಲ್ ಇದೆಯಲ್ಲ ಮಕ್ಕಳೇ, ಈ ಎಣ್ಣೆ ಏನಾಗುತ್ತೆ, ತೈಲವು ಅದರ ಶುದ್ಧತ್ವ ಮಟ್ಟಕ್ಕಿಂತ ನೀರಿನಿಂದ ಕಲುಷಿತಗೊಂಡಾಗ
ಯಾವ ರೀತಿ ಆಗುತ್ತೆ? ಕ್ಲೌಡಿ. ಕ್ಲೌಡಿ ಅಂದ್ರೆ ಒಂಥರ ಆಯಿಲ್ನೆಸ್, ಮೋಡದ ಕಲರ್ ಕ್ಲೌಡಿ. ಕೆಟ್ಟು ಹೋದ ಮೊಸರಾಗಿರುತ್ತೆ ನೋಡಿ, ನಿಮ್ಮ ಲೂಬ್ರಿಕೇಟಿಂಗ್ ಆಯಿಲ್ ಕೆಟ್ಟು ಹೋದಾಗ ಆಗಿರುತ್ತಲ್ಲ, ಆ ರೀತಿ ಆಗುತ್ತೆ. ಆಯಿಲ್ ಬಿಕಮ್ಸ್ ಕ್ಲೌಡಿ ವೆನ್ ಇಟ್ ಇಸ್ ಕಂಟಾಮಿನೇಟೆಡ್ ವಿತ್ ವಾಟರ್ ಎಬೋವ್ ಇಟ್ಸ್ ಸ್ಯಾಚುರೇಷನ್ ಲೆವೆಲ್. ಅಂದ್ರೆ ಅದರ ಶುದ್ಧತ್ವ ಮಟ್ಟಕ್ಕಿಂತ ಜಾಸ್ತಿ ಹೋದಾಗ ಇದು ಕುಲುಷಿತವಾಗಿ ಹೋಗುತ್ತೆ ಆಯಿಲು. ದ ಸ್ಯಾಚುರೇಷನ್ಸ್ ಲೆವೆಲ್ ಈಸ್ ದಿ ಅಮೌಂಟ್ ಆಫ್ ವಾಟರ್ ದಟ್ ಕ್ಯಾನ್ ಡಿಸಾಲ್ವ್ ಇನ್ ದ ಆಯಿಲ್ ಮಾಲಿಕ್ಯುಲರ್ chemistry and is typically 200 to 300 ppm at 20 degrees centigrade per mineral hydraulic oil. ಈ ಸ್ಯಾಚುರೇಷನ್ಸ್ ಮಟ್ಟ ಏನಿದೆ ತೈಲದ್ದು, ಅದು ನಮ್ಮ ಆಣ್ವಿಕ ಮಾಲಿಕ್ಯುಲರ್ ಕೆಮಿಸ್ಟ್ರಿ ಅಂತ ಕರಿತೀವಿ, ಅದು ಕನ್ನಡದಲ್ಲಿ ಆಣ್ವಿಕ ರಸಾಯನ ಶಾಸ್ತ್ರ ಅಂತ ಕರಿತೀವಿ. ಇದರಲ್ಲಿ ಎಷ್ಟರಲ್ಲಿ ಕರಗುತ್ತೆ ಅಂದ್ರೆ ಕರಗಬಲ್ಲ ನೀರಿನ ಪ್ರಮಾಣವಾಗಿದೆ. ಯಾವುದು? ಹೈಡ್ರಾಲಿಕ್ ಎಣ್ಣೆಗೆ ಸಾಮಾನ್ಯವಾಗಿ 20 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ 200 to 300 ppm ಆಗುತ್ತೆ. ಕರಗಬಲ್ಲ ನೀರಿನ ಪ್ರಮಾಣ ಹೈಡ್ರಾಲಿಕ್ ಎಣ್ಣೆಯಲ್ಲಿ at 20 degree centigrade, the mineral hydraulic oil as per molecular chemistry 200 to 300 ppm ಇದ್ರೆ ಅದೇನಾಗುತ್ತೆ? ಕರಗುತ್ತೆ. ಸೊ ಹಾಗಾಗಿ ರಾಸಾಯನಿಕ ಮಾಲಿನ್ಯಕಾರಕಗಳು ನೀರಿನಿಂದ ಉಂಟಾಗುತ್ತೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ಬೋದು. ಏರ್ ಇನ್ ಹೈಡ್ರಾಲಿಕ್ಸ್, ಈಗ ಏರ್ ಇನ್ ಕಂಟಾಮಿನೇಷನ್ಸ್ ಬೈ ವಾಟರ್ ಆಯ್ತು. ಈಗ ಕೆಮಿಕಲ್ ಕಂಟಾಮಿನೆಂಟ್ಸ್ ಡ್ಯೂ ಟು ಏರ್, ರಾಸಾಯನಿಕ ಮಾಲಿನ್ಯಕಾರಕವಾದ ಗಾಳಿ. ಏರ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಕೆನ್ ಎಕ್ಸಿಸ್ಟ್ ಐದರ್ ಎ ಡಿಸಾಲ್ವ್ಡ್ ಆರ್ ಎಂಟರ್ಟೈನ್ಡ್, ಅಂದ್ರೆ ಅನ್ಡಿಸಾಲ್ವ್ಡ್ ಆರ್ ಪ್ರೀ ಸ್ಟೇಟ್ ಅಂತ ಕರೀತೀವಿ. ಎಂಟರ್ಟೈನ್ಡ್ ಸ್ಟೇಟ್ ಅಂದ್ರೆ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿನ ಗಾಳಿಯು ಕರಗಿದ ಅಥವಾ ಪ್ರವೇಶಿಸಿದ ಸ್ಥಿತಿಯಲ್ಲಿ ಇರುತ್ತೆ, ಕರಗದ ಅಥವಾ ಮುಕ್ತ ಸ್ಥಿತಿಯಲ್ಲಿ ಅಂತ. ಹಾಗಾಗಿ ಏರು dissolved air may not pose a problem providing it stay in solution. ಈ ಡಿಸಾಲ್ವ್ಡ್ ಏರ್ ಇದೆಯಲ್ಲ, ಕರಗಿದ ಗಾಳಿಯು ಸಮಸ್ಯೆಯನ್ನು ಉಂಟು ಮಾಡದಿರಬಹುದು, ಆದ್ರೆ ಆಗದು ಹಾಗೆಯೇ ದ್ರಾವಣದಲ್ಲಿ, ಆ ಲಿಕ್ವಿಡ್ ನಲ್ಲಿ, ಆ ಸೊಲ್ಯೂಷನ್ ನಲ್ಲಿ ಉಳಿದು ಬಿಡುತ್ತೆ. ಹಾಗಾಗಿ when a liquid contains an undissolved air, problems can occur as it passes through the system components. ನೋಡಿ ಮಕ್ಕಳೇ, ಒಂದು ದ್ರವವು ಕರಗದ ಗಾಳಿಯನ್ನು ಹೊಂದಿರುವಾಗ ಅದು ಸಿಸ್ಟಮ್ ಘಟಕಗಳ ಮೂಲಕ ಹಾದು ಹೋಗುವಾಗ, ಅಂದ್ರೆ ಪಾಸ್ ಆಗುತ್ತಲ್ಲ ಲಿಕ್ವಿಡ್ ಆಯಿಲ್, ಸಮಸ್ಯೆಗಳು ಸಂಭವಿಸುತ್ತವೆ, ಸಮಸ್ಯೆಗಳು ಉದ್ಭವ ಆಗುತ್ತೆ, ಹಾನಿಕಾರಕವಾಗುತ್ತೆ, ಮಾಲಿನ್ಯಕಾರಕವಾಗುತ್ತೆ. ಯಾವುದರಿಂದ? ಗಾಳಿಯಿಂದಾಗಿ. ಹಾಗಾಗಿ ದೇರ್ ಕ್ಯಾನ್ ಬಿ ಪ್ರೆಷರ್ ಚೇಂಜಸ್ that compress the air and produce a large amount of heat in a small air bubbles. ಹಾಗಾಗಿ ಪ್ರೆಷರ್ ಚೇಂಜಸ್ ಆದಾಗ, ಒತ್ತಡದ ಬದಲಾವಣೆಗಳು, ಕಂಪ್ರೆಸ್ ದ ಏರ್ ಅಂಡ್ ಪ್ರೊಡ್ಯೂಸ್ ಎ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಅಂತ ಹೇಳ್ತೀವಲ್ಲ. ಸೊ ಒತ್ತಡದ ಬದಲಾವಣೆಗಳು ಗಾಳಿಯನ್ನ ಸಂಕುಚಿಸಿಕೊಳ್ಳಬಹುದು ಮತ್ತು ಸಣ್ಣ ಗಾಳಿಯ ಗುಳ್ಳೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಶಾಖವನ್ನ ಉಂಟು ಮಾಡಬಹುದು. ಅರ್ಥ ಆಯ್ತಲ್ಲ? ಹಾಗಾಗಿ ದಿಸ್ ಕಂಪ್ರೆಸಬಿಲಿಟಿ, ಈ ಸಂಕುಚಿತ ಎಂದರೆ ದ ಕಂಪ್ರೆಸಬಿಲಿಟಿ ಆಫ್ ಎ ಏರ್ ಮೀನ್ಸ್ ದಟ್ ಕಂಟ್ರೋಲ್ ಆಫ್ ದ ಸಿಸ್ಟಮ್ ಇಸ್ ಲಾಸ್ಟ್. Air bubbles and frothing in the oil reservoir can cause major damages to pump, or it can also cause oil to boil out of the tank. ನೋಡಿ ಹೇಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಗಾಳಿಯು ಈ ಸಂಕುಚಿತ ಎಂದರೆ ವ್ಯವಸ್ಥೆಯ ನಿಯಂತ್ರಣವನ್ನ ಕಳೆದುಕೊಳ್ಳುತ್ತಾ ಹೋಗುತ್ತೆ. ಹೈಡ್ರಾಲಿಕ್ ಸಿಸ್ಟಮ್, ತೈಲ ಕಂಟೈನರ್ ಅಂತ ಏನ್ ಹೇಳ್ತೀವಿ ನಾವು, ದಟ್ ಇಸ್ ಗಾಳಿಯ ಗುಳ್ಳೆಗಳು ಆ ಕಂಟೈನರ್ ನಲ್ಲಿ, ಅಂದ್ರೆ ಜಲಾಶಯದಲ್ಲಿ ರಿಸರ್ವಾಯರ್ ಅಂತ ಕರಿತೀವಲ್ಲ, ಅಲ್ಲಿ ಈ ಗಾಳಿಯ ಗುಳ್ಳೆಗಳು ಮತ್ತು ನಯಗೊಳಿಸುವಿಕೆಯ ಪಂಪುಗಳಿಗೆ ದೊಡ್ಡ ಹಾನಿಯನ್ನ ಉಂಟು ಮಾಡುತ್ತೆ, ಡ್ಯಾಮೇಜಸ್ ಅನ್ನ ಮಾಡುತ್ತೆ. ಅಥವಾ ಏನ್ ಮಾಡ್ಬೋದು, ಇನ್ನೇನ್ ಮಾಡ್ಬೋದು, ಡ್ಯಾಮೇಜಸ್ ಜೊತೆಗೆ ತೈಲವನ್ನು
ಟ್ಯಾಂಕ್ ನಿಂದ ಅಂದ್ರೆ ಆ ಟ್ಯಾಂಕ್ ನಲ್ಲಿ ಕುದಿಯಲು ಅಂದ್ರೆ ಹೀಟ್ ಆಗಿ ಬಾಯ್ಲ್ ಆಗ್ಲಿಕ್ಕೆ ಕಾರಣಕರ ಆಗುತ್ತೆ ಡ್ಯೂ ಟು ದಿ ಕೆಮಿಕಲ್ ರಿಯಾಕ್ಷನ್. ಹಾಗಾಗಿ ಮಕ್ಕಳೇ ಎಕ್ಸೆಸಿವ್ ಹೀಟ್ ಇನ್ ಹೈಡ್ರಾಲಿಕ್ ಬಾಯ್ಲ್ ಆಗಕ್ಕೆ ಶುರು ಆಯ್ತು. ಸೊ ದಿಸ್ ವಿಲ್ ಬಿ ಬಾಯ್ಲ್ಡ್. ಗಾಳಿಯು ಸಂಕುಚಿತತೆ ಅಂದ್ರೆ ವ್ಯವಸ್ಥೆಯ ನಿಯಂತ್ರಣ ಯಾವಾಗ ಕಳೆದುಕೊಳ್ಳುತ್ತೆ ಆಗ ತೈಲ ಜಾಯಸಗಳಲ್ಲಿ ಅಂದ್ರೆ ರಿಸರ್ವಾಯರ್ ನಲ್ಲಿ ಗಾಳಿಯ ಗುಳ್ಳೆಗಳು ಜಾಸ್ತಿಯಾಗಿ ದೊಡ್ಡ ಹಾನಿಯನ್ನು ಉಂಟು ಮಾಡುತ್ತೆ ಅದು ವ್ಯವಸ್ಥೆಗೆ ಅಂದ್ರೆ ಸಿಸ್ಟಮ್ಗೆ. ಇದರಿಂದ ಏನಾಗುತ್ತೆ, ತೈಲ ಟ್ಯಾಂಕರ್ ನಲ್ಲಿ ಇರ್ತಕ್ಕಂಥ ರಿಸರ್ವಾಯರ್ ನಲ್ಲಿ ಇರ್ತಕ್ಕಂಥ ಟ್ಯಾಂಕ್ ನಲ್ಲಿ ಇರ್ತಕ್ಕಂಥ ಆಯಿಲ್ ಹಾಟ್ ಬಾಯ್ಲ್ ಆಗ್ಬೋದು, ಕುದಿಲಿಕ್ಕೆ ಪ್ರಾರಂಭ ಆಗ್ಬಹುದು. ಸೊ ಎಕ್ಸೆಸಿವ್ ಹೀಟ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಏನಾಯ್ತು, ಅಲ್ಲಿ ಕುದಿಲಿಕ್ಕೆ ಪ್ರಾರಂಭ ಆದ ತಕ್ಷಣ ಹೀಟು ಜಾಸ್ತಿ ಆಯ್ತು. ಸೊ ಕೆಮಿಕಲ್ ಕಂಟಾಮಿನೆಂಟ್ಸ್ ಹೀಟ್ ರಾಸಾಯನಿಕ ಮಾಲಿನ್ಯ ಕಾರಕಗಳು ಸಾಕ ಅಂತ ನಾವು ಅದನ್ನ ಹೇಳ್ತೀವಿ. ಹೀಟ್ ಎಕ್ಸೆಸಿವ್ ಹೀಟ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಕ್ಯಾನ್ ಆಲ್ಸೋ ರಿಸಲ್ಟ್ ಇನ್ ಅಡಿಟಿವ್ ಡಿಪ್ರೆಷನ್ಸ್ ಆರ್ ಕೆಮಿಕಲ್ ಚೇಂಜಸ್ ಟು ದಿ ಆಯಿಲ್. ಅಂದ್ರೆ ಹೈಡ್ರಾಲಿಕ್ ವ್ಯವಸ್ಥೆಗಳಲ್ಲಿನ ಅತಿಯಾದ ಉಷ್ಣತೆ ತೈಲದಲ್ಲಿ ಅಂದ್ರೆ ಈ ಆಯಿಲ್ ತೈಲದಲ್ಲಿ ಸಂಯೋಜಕ ಸವಕಳಿ ಅಥವಾ ರಾಸಾಯನಿಕ ಬದಲಾವಣೆಗಳಿಗೆ ಕಾರಣವಾಗುತ್ತೆ. ಅಂದ್ರೆ ಎಕ್ಸೆಸಿವ್ ಹೀಟ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಕ್ಯಾನ್ ಆಲ್ಸೋ ರಿಸಲ್ಟ್ ಇನ್ ಅಡಿಟಿವ್ ಡಿಪ್ಲೆಷನ್ಸ್ ಆರ್ ಕೆಮಿಕಲ್ ಚೇಂಜಸ್ ಟು ದಿ ಆಯಿಲ್. ಇಷ್ಟು ಮಕ್ಕಳೇ ಹೈಡ್ರಾಲಿಕ್ ಆಯಿಲ್ಸ್ ಅದರ ಬಗೆಗಳು ಹಾಗೂ ಕಂಟಾಮಿನೆಂಟ್ಸ್ ಮಾಲಿನ್ಯ ಕಾರಕಗಳು ಬೇರೆ ಬೇರೆ ವಿಧಗಳನ್ನ ಈ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀನಿ. ಇದು ಬಹಳ ಉಪಯುಕ್ತವಾಗಿ ನಿಮ್ಗೆ ಮಾಹಿತಿಯನ್ನು ಒದಗಿಸಿದ್ದೀನಿ. ಈ ಪ್ರತಿಯೊಂದು ಸ್ಲೈಡ್ಸ್ ನಲ್ಲಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಕನ್ನಡದಲ್ಲೂ ಕೂಡ ವಿವರವನ್ನ ಕೊಟ್ಟಿದ್ದೀನಿ. ಸೊ ಮತ್ತೆ ಒಂದ್ಸಲಿ ಇದನ್ನ ಲಿಂಕ್ ಅನ್ನ ಕಳಿಸ್ತೀನಿ, ಶೇರ್ ಮಾಡ್ತೀನಿ, ನೋಡಿ. ಏನೇ ಡೌಟ್ಸ್ ಇದ್ರೆ ನನಗೆ ಕ್ಲಾರಿಫೈ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ MCQ ಕ್ವೆಶ್ಚನ್ಸ್ ಅನ್ನ ನಿಮಗೆ ಅಸೈನ್ಮೆಂಟ್ ಅನ್ನು ಫಾರ್ವರ್ಡ್ ಮಾಡ್ತೀನಿ, ಸಾಲ್ವ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಶುಭವಾಗಲಿ.